सिन्दूरारुणविग्रहा त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत् परामम्बिकाम्। ಅಂತ ಒಬ್ಬ ಪತಿವ್ರತ ಸ್ತ್ರೀ, ಆಕೆಗೆ ದಟ್ಟ ದಾರಿದ್ರ್ಯ, ಚಾರುಮತಿಗೆ ತುಂಬ ಬಡತನ. ಆದ್ರಿಂದ ದೇವಿಯನ್ನಾದರೆ ಎಂದೂ ದೇವಿಯ ಪ್ರಾರ್ಥನೆಯನ್ನು ಬಿಟ್ಟವಳಲ್ಲ. ನಿತ್ಯ ನಿರಂತರವಾಗಿ ತಾಯಿಯ ಪ್ರಾರ್ಥನೆಯನ್ನೇ ಮಾಡ್ತಾ ದೇವಿಯನ್ನೇ ನಂಬ್ಕೊಂಡಿದ್ದಂಥವಳು. ಬೇರೆ ಏನೋ ಪ್ರಯತ್ನ ಮಾಡೋಣ, ಇವರನ್ನು ಬಿಡೋಣ, ಅವರನ್ನು ಬಿಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅವ್ರ ಸಹಾಯ ತಗೊಳ್ಳೋಣ, ಆ ಥರ ಆಕೆ ಮನಸ್ಸಲ್ಲೂ ಕೂಡ ಒಂದೇ ಒಂದು ದಿವಸನೂ ಬಂದದ್ದಿಲ್ಲ. ನಿರಂತರವಾಗಿ ದೇವಿಯನ್ನೇ ನಂಬಿಕೊಂಡು ದೇವಿಯನ್ನೇ ಪ್ರಾರ್ಥನೆ ಮಾಡ್ತಾ ಇದ್ಲು. ದೇವಿ ಅನೇಕ ಪರೀಕ್ಷೆಗಳನ್ನ ಒಡ್ಡಿದ್ಲು ಆಕೆಗೆ. ಆದರೆ ಯಾವ ಒಂದು ಪರೀಕ್ಷೆಗೂ ಕೂಡ ಆಕೆ ತಲ್ಲಣಗೊಳ್ಳಿಲ್ಲ, ಅಲುಗಾಡ್ಲಿಲ್ಲ. ಅಯ್ಯೋ, ಇವಳನ್ನು ನಾನು ನಂಬ್ಕೊಂಡಿದ್ದಕ್ಕೆ ಇಷ್ಟು ಕಷ್ಟ ಕೊಡ್ತಿದ್ದಾಳೆ, ಇಷ್ಟು ನೋಯಿಸ್ತಾ ಇದ್ದಾಳೆ, ಇಷ್ಟು ನನಗೆ ಅಪಮಾನದ ಪ್ರಸಂಗಗಳನ್ನು ಒದಗಿಸ್ತಾ ಇದ್ದಾಳೆ, ಈ ದೇವಿನೂ ಬೇಡ, ಈ ದೇವಿ ಪೂಜೆ ಬೇಡ ಅಂತ ಅವಳು ಒಂದು ಸಲನೂ ಅನ್ಕೊಳ್ಳೇ ಇಲ್ಲ. ದೇವಿಯನ್ನ ಮಾತ್ರ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾನೇ ಇದ್ದಾಳೆ. ಆಗ ದೇವಿ ಅವಳಿಗೆ ಕನಸಿನಲ್ಲಿ ಕಂಡು ಒಂದು ಪೂಜಾ ವಿಧಾನ ಹೇಳಿ, ಈ ಪೂಜೆಯನ್ನ ಈಗ ಬರೋದ್ರ ಇದೆಯಲ್ಲ ಶ್ರಾವಣ ಮಾಸ, ಅದರಲ್ಲಿ ಶುಕ್ರವಾರದಲ್ಲಿ ನೀನು ಮಾಡಮ್ಮ, ನಿನಗೆ ಒಳ್ಳೇದಾಗತ್ತೆ ಅಂತ ದೇವಿ ಹೇಗೆ ಪೂಜೆ ಮಾಡಬೇಕು, ಯಾವ ವಿಧಾನದಲ್ಲಿ ಮಾಡಬೇಕು ಎಲ್ಲ ಅವಳಿಗೆ ಬೋಧೆ ಮಾಡಿದಂತೆ ಕನಸಾಯಿತು. ಅವಳ ಚಾರುಮತಿಯ ಬುದ್ಧಿ, ಚಾರುಮತಿ ಅಂದ್ರೆ ಚಾರು ಅಂದ್ರೆ ಸುಂದರ, ಒಳ್ಳೆ ಬುದ್ಧಿ. ಅವಳಿಗೆ ಇದನ್ನ ನಾನೊಬ್ಳೇ ಪಡ್ಕೊಳ್ಬೇಕು ಅನ್ನಿಸ್ಲಿಲ್ಲ. ಅವಳೇನ್ ಮಾಡಿದ್ಲು, ತನ್ನಂತೆ ಕಷ್ಟದಲ್ಲಿದ್ದವರು, ತನ್ನಂತೆ ಬಾಧೆ ಪಡ್ತಾ ಇದ್ದವರು ಅವರನ್ನ ಎಲ್ಲರನ್ನೂ ಕರೆದ್ಲು. ನೋಡಿ, ಹೀಗೆ ನನಗೆ ಕನಸಾಗಿದೆ, ಬನ್ನಿ ನಾವೆಲ್ಲರೂ ಸೇರಿ ಪೂಜೆಯನ್ನ ಮಾಡೋಣ ಅಂತ ಅವಳು ಎಲ್ಲರನ್ನ ಜೊತೆ ಮಾಡಿಕೊಂಡು ಪೂಜೆ ಆರಂಭ ಮಾಡಿದ್ಲು. ಹಾಗೆ ಪೂಜೆ ಮಾಡಿದ ನಂತರ ಅವರಿಗೆ ಎಲ್ಲ ಕಷ್ಟಗಳನ್ನ ತೊಲಗಿಸಿ ಚಾರುಮತಿಯ ಉದಾರ ಬುದ್ಧಿಯನ್ನ ಕೂಡ ದೇವಿ ನೋಡಿದ್ಲು. ಹಾಗಾಗಿ ಅವರಿಗೆ ಆರೋಗ್ಯವನ್ನ ಕೊಟ್ಲು, ಐಶ್ವರ್ಯವನ್ನ ಕೊಟ್ಲು, ಆಸ್ತಿಯನ್ನ ಕೊಟ್ಲು, ಧನಧಾನ್ಯ ಸಮೃದ್ಧಿಯನ್ನ ಎಲ್ಲವನ್ನ ಅವರಿಗೆ ತುಂಬಿದಳು ತಾಯಿ. ಅದು ಅವಳ ಸಾಂದ್ರ ಕಾರುಣ್ಯ ಭಾವ. ನಾವು ನಿನ್ನೆ ನೋಡಿದ್ವಲ್ಲ, ಸಾಂದ್ರ ಕರುಣ. ಇಲ್ಲಿ ದೇವಿ ಮೊದಲಿಂದ ಹೇಳ್ತಾ ಬಂದಿರೋದನ್ನ ನಾವು ನೋಡಿದ್ದೇವೆ. ಸ್ವಾರ್ಥಪರರಾಗಬೇಡಿ, ನೀವು ಏನೇ ವರವನ್ನ ಬೇಡಿದ್ರು ಕೇವಲ ನಿಮಗಾಗಿ ಬೇಡಬೇಡಿ. ಇಲ್ಲಿ ಚಾರುಮತಿಯಲ್ಲಿ ಆ ಒಂದು ಉದಾರ ಗುಣ ಗಮನಿಸಿದ್ದಾಳೆ. ನನಗೆ ಮಾತ್ರ ಇರ್ಲಿ ಅನ್ಕೊಂಡು ಇಲ್ಲ ಅವಳು ಚಾರುಮತಿ. ಆದ್ರಿಂದ ಕನಸು ಬಿದ್ದಿದ್ದು ನನಗೆ ತಾನೆ, ಕಷ್ಟಪಡ್ತಿರೋಳು ನಾನ್ ತಾನೆ, ನನಗೇ ಇದಿರ್ಲಿ. ನಾವಾದ್ರೆ ಹಾಗೆ ಯೋಚನೆ ಮಾಡ್ತೀವಲ್ವಾ, ನಾನು ಕಷ್ಟಪಟ್ಟಿದ್ದು, ನಾನು ದುಡಿದಿದ್ದು, ನಾನು ಸಂಪಾದಿಸಿದ್ದು, ಮಕ್ಕಳು ಮನೆಯಲ್ಲಿ ತಾಯಿ ತಂದೆ ಬೆಳೆಸಿ 23-24 ವರ್ಷ ಆಗಿ ಸಂಪಾದನೆ ಶುರು ಮಾಡಿದ್ಮೇಲೆ ನಾನ್ ತಂದಿದ್ದು ಅಂತ ಹೇಳ್ತಾರೆ. ಆ 24 ವಯಸ್ಸು ಮಕ್ಕಳನ್ನ ದೊಡ್ಡ ಗಾತ್ರವಾಗಿ ಮಾಡಿದವರು ಯಾರು? ಆ ಒಂದು ವಿನಯ ಇದು ಇರೋದಿಲ್ಲ. ಆದ್ರೆ ಇಲ್ಲಿ ಪಾಪ ಈಕೆಗೆ ಆ ರೀತಿಯಾದ ಬುದ್ಧಿ ಇಲ್ಲ, ಅವಳು ಅದನ್ನ ಮನಸ್ಸಿನಲ್ಲಿ ಭಾವಿಸಿಕೊಳ್ಳೂ ಇಲ್ಲ. ಹಾಗಾಗಿ ದೇವಿ ಸದಾ ಹೇಳ್ತಿರ್ತಾಳೆ, ಸ್ವಾರ್ಥಪರರಾಗಬೇಡಿ. ಆ ರೀತಿಯಲ್ಲಿ ಇವಳು ಚಾರುಮತಿ ಎಲ್ಲರನ್ನ ಕರೆದು ಎಲ್ಲರೊಡನೆ ಈ ಸೇವೆಯನ್ನ ಮಾಡಿದ್ರಿಂದ ದೇವಿ ಎಲ್ಲರಿಗೂ, ಇವರೆಲ್ಲ ಏನು ಚಾರುಮತಿ ತರ ಪೂಜೆ ಮಾಡಿಲ್ಲ, ಇವರೆಲ್ಲ ಏನು ಚಾರುಮತಿ ತರ ವರ್ಷಗಳ ಕಾಲ ಕಷ್ಟ ಸುಖ ಅನುಭವಿಸಿಲ್ಲ, ಕಷ್ಟ ದುಃಖ ಭಂಗಗಳನ್ನ ಅಪಮಾನಾದಿಗಳನ್ನ ಅನುಭವಿಸಿಲ್ಲ. ಆದರೂ ಕೂಡ ದೇವಿ ಇವರಿಗೂ ಚಾರುಮತಿಗೆ ಹೇಗೆ ಕೊಟ್ಲೋ ಹಾಗೆ ಅವರಿಗೂ ಕೂಡ ಅವಳು ವರವನ್ನ ಕರುಣಿಸಿದಳು ಅನ್ನೋ ಒಂದು ಕಥಾಭಾಗವನ್ನ ನಾವು ದೇವಿ ಭಾಗವತದಲ್ಲಿ ನೋಡ್ತೇವೆ. ಅಂದ್ರೆ ತಾಯಿಗೆ ಇವಳು 1000 ಅಂದ್ರೆ ಸುಮಾರು ವರ್ಷಗಳಿಂದ ಪೂಜೆ ಮಾಡಿದಾಳೆ, ಇವಳು ನನ್ನನ್ನು ಪೂಜೆ ಮಾಡೇ ಇಲ್ಲ, ಆ ರೀತಿಯಾದಂತಹ ಭೇದ ಭಾವ ಅನ್ನೋದು ಅವಳಲ್ಲಿಲ್ಲ. ಶುದ್ಧ ಹೃದಯವನ್ನ ಭಾವಿಸೋದಷ್ಟೇ ಅನ್ನೋದನ್ನ ನಾವು
ಗಮನಿಸಿಕೊಳ್ಳಬಹುದು. ಹಾಗೆ ಈ ಸುಧಾಮನ ಪತ್ನಿ ಸುಧಾಮನನ್ನ ಯಾವಾಗ್ಲೂ ಕೃಷ್ಣ ನನ್ನ ಸ್ನೇಹಿತ ಅಂತಿರ್ತೀಯಲ್ಲ, ಹೋಗಿ ಕೃಷ್ಣನನ್ನ ನೋಡ್ಕೊಂಡು ಬರಬಾರ್ದಾ ಅಂತ ಹೇಳುವಾಗ ಅವಳ ಮನಸ್ಸಿನಲ್ಲಿ ಮನೆಯಲ್ಲಿದ್ದ ದಾರಿದ್ರ್ಯನೇ ಬಾಧೆ ಆಗಿತ್ತು. ಮಕ್ಕಳಿಗೆಲ್ಲ ಆಹಾರ ಇಲ್ಲ ಹೊತ್ತಿಗೆ ಅನ್ನುವ ನೋವಿತ್ತು. ಆದರೂ ಇವನು ಕೃಷ್ಣನನ್ನ ಹೋಗಿ ನನಗೆ ಊಟ ಕೊಡು, ತಿಂಡಿ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು ಅಂತ ಕೇಳಕ್ ಇವನಿಗೆ ಇಷ್ಟ ಇಲ್ಲ. ಪತಿಯ ಮನೋಧರ್ಮ ಅವಳಿಗೆ ಗೊತ್ತಿದೆ. ಪತಿಯ ಮನೋಧರ್ಮಕ್ಕೆ ಭಂಗ ತಂದು ತಾನೇನೋ ಸ್ವಾರ್ಥ ನೆರವೇರಿಸಿಕೊಳ್ಳೋ ಆಸೆ ಅವಳಿಗಿಲ್ಲ. ಆದ್ರಿಂದ ಅವಳೇನ್ ಮಾಡಿದ್ಲು, ನಿನ್ನ ಮಿತ್ರನನ್ನ ನೋಡ್ಕೊಂಡು ಬಾ, ನೀನೇನ್ ಅದು ಕೊಡು ಇದು ಕೊಡು ಅಂತ ಕೇಳಬೇಡ ಅಂತ ಕಳಿಸಿದ್ಲು. ಹಾಗೆ ಕಳಿಸಿದ ಮೇಲೆ ಅವನನ್ನ ಕಳಿಸಿದ ಮೇಲೆ ಇಲ್ಲಿ ಇವನು ಹೋಗಾಯ್ತು. ಯಾರು? ಸುಧಾಮ. ಮನೆಯಲ್ಲಿ ಇವಳು ಒಬ್ಳೇ ಇದ್ದಾಳೆ. ರಾತ್ರಿ ಮಕ್ಕಳಿಗೆ ಊಟ ಏನೂ ಇಲ್ಲ. ಎಲ್ಲರನ್ನೂ ಸುಮ್ನೆ ಒಂದು ಒದ್ದೆ ಬಟ್ಟೆ ಹೊಟ್ಟೆ ಮೇಲೆ ಹಾಕೊಂಡು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲ ಮಕ್ಕಳಿಗೂ ಹಾಕಿ ಮಲಗಿಸಿದಾಳೆ, ತಟ್ತಾ ಇದ್ದಾಳೆ. 2 ಕೈನಲ್ಲಿ ಮಕ್ಕಳನ್ನ ತಟ್ತಾಳೆ. ಅಷ್ಟು ದೂರದಲ್ಲಿರೋನ್ನ ಎಲ್ಲರನ್ನೂ ತಟ್ಟಿ ಮಲಗಿಸ್ತಿದ್ದಾಳೆ. ಹಸಿವಿನ ಬಾಧೆಗೆ ಮಕ್ಕಳಿಗೆ ನಿದ್ದೆ ಬರ್ತಾ ಇಲ್ಲ. ಆಗ ಒಂದು ದೇವತೆ ಪ್ರತ್ಯಕ್ಷ ಆಗಿ ದೊಡ್ಡ ಭಾಂಡದಲ್ಲಿ ಬೇಕಾದಷ್ಟು ಆಹಾರವನ್ನ ತಂದು ಕೊಟ್ಟು, ನಿನ್ನ ಮಕ್ಕಳಿಗೆ ಉಣಬಡಿಸು, ನಿನ್ನ ಮಕ್ಕಳಿಗೆ ಊಟ ಮಾಡಿಸು ಅಂತ ಹೇಳುತ್ತೆ. ಆಗ ಅವಳು ಹೇಳುತ್ತಾಳೆ, ಈ ಕಾಲೋನಿಯಲ್ಲಿ, ಈ ಕೇರಿಯಲ್ಲಿ ನಾನೊಬ್ಳೇ ಬಡತನದಿಂದ ಇರೋಳಲ್ಲ, ಎಷ್ಟು ಮನೆಯವರೆಲ್ಲ ಬಡತನದ ಬಾಧೆ ಪಡ್ತಾ ಇದ್ದಾರೆ. ಅವರ ಮಕ್ಕಳಿಗೆ ಹಸಿವಿದೆ. ಅವರೆಲ್ಲರಿಗೂ ನೀನು ಊಟ ಕೊಟ್ರೆ ಈ ಊಟವನ್ನ ನಾನು ನನ್ನ ಮಕ್ಕಳಿಗೆ ತಗೊಳ್ತೀನಿ ಅಂತಾಳೆ. ಆಗ ಅವಳೇನ್ ಮಾಡ್ತಾಳೆ, ಆ ಭಾಂಡ ಸಮೇತ ಮಾಯ ಆಗ್ಬಿಡ್ತಾಳೆ ಆ ದೇವತೆ. ಮತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಒಳ್ಳೊಳ್ಳೆ ಬಟ್ಟೆಗಳನ್ನ ತಕೊಂಡು ಬರ್ತಾಳೆ. ನಿನ್ನ ಮಕ್ಕಳಿಗೆ ಈ ಎಲ್ಲ ನೋಡು, ಎಲ್ಲ ಹರಕು ಬಟ್ಟೆಗಳು, ಮೈ ಮುಚ್ಚ ಬಟ್ಟೆ ಇಲ್ಲ, ಹೊರಗಡೆ ಗಾಳಿ ಬೀಸ್ತಾ ಇದೆ, ಜೋರು ಮಳೆ ಇದೆ, ಮಕ್ಕಳು ಚಳಿಗೆ ನಡುಗುತ್ತಾ ಒದ್ದಾಡ್ತಾ ಇವೆ ಅಂತ ಆವಾಗ ಬಂದು ತಿರ್ಗಾ ಹೇಳ್ತಾಳೆ. ಆಗಲೂ ಅವಳು ಅದೇ ಉತ್ತರ ಹೇಳ್ತಾಳೆ. ನನ್ನ ಮಕ್ಕಳಿಗೆ ಅನ್ನುವ ಭಾವನೆಯನ್ನು ಅವಳು ಇಟ್ಕೊಳ್ಳಲ್ಲ. ಅಯ್ಯೋ, ಈ ಕೇರಿಯಲ್ಲಿರೋ ಎಲ್ಲ ಮಕ್ಕಳು ಕಷ್ಟದಲ್ಲಿದ್ದಾರೆ, ಹಾಗೆ ಅವಳು ಅದನ್ನು ಇಸ್ಕೊಳ್ಳೋದಿಲ್ಲ. ಮತ್ತೆ ನಿನಗೆ ಸುಂದರವಾದ ಮನೆ ಕಟ್ಕೊಡ್ತೀವಿ ಅಂತ ಬರ್ತಾರೆ. ಇನ್ನೊಂದು ಅರ್ಧ ಗಂಟೆ 3/4 ಗಂಟೆ ದಾಟಿ ಎಲ್ಲರೂ ಬಾಗಿಲುಗಳನ್ನ ಸರ್ ಮಾಡಕ್ ಹೊರಟಿರ್ತಾರೆ. ಏನ್ ಮಾಡ್ತಿದ್ದೀರಿ ನೀವು? ನಿನಗೆ ಒಳ್ಳೆ ಮನೆ ಕಟ್ಕೊಡ್ತೀವಮ್ಮ. ಬೇಡ ಬೇಡ, ಇಲ್ಲ ದೇವರು ಹೇಳಿದ್ರು ಬೇಡ. ನಮ್ಮ ಕೇರಿಯಲ್ಲಿ ಎಲ್ಲರೂ ಗುಡಿಸ್ಲಲ್ಲಿದ್ದಾರೆ, ನನ್ನ ಮನೆ ಒಂದೇ ಭವ್ಯವಾದ ಮನೆ ಆಗೋದು ನನಗಿಷ್ಟ ಇಲ್ಲ. ನೋಡಿ ಅವಳ ಒಂದು ಮನೋಧರ್ಮ ಎಂಥದ್ದು. ಕೊನೆಗೆ ಎಲ್ಲಾ ದೇವತೆಗಳು ಬಂದ್ರು, ಎಲ್ಲಾ ದೇವತೆಗಳು ಹೋದ್ರು. ಹಾಗೆ ನಂತರದಲ್ಲಿ ಏನಾಯ್ತು, ಅವರು ಎಲ್ಲರೂ ಹೋಗಾದ ಮೇಲೆ ಇವಳು ದೇವರ ಸ್ಮರಣೆ ಮಾಡಿಕೊಳ್ತಾ ತನ್ನ ಪಾಡಿಗೆ ತಾನು ಮಕ್ಕಳನ್ನ ತಟ್ಟಿ ಮಲಗಿಸ್ತಾ ಇದ್ದಾಳೆ. ಅದಾದ ಸ್ವಲ್ಪ ಹೊತ್ತಿಗೆ ಮಕ್ಕಳಿಗೆಲ್ಲ ನಿದ್ದೆ ಬಂತು, ಮುಗಿದು ಹೋಯ್ತು. ಈಗ ಬೆಳಗಾದ ನಂತರದಲ್ಲಿ ನೋಡ್ತಾಳೆ, ಹೊರಗೆ ಬಂದು ನೋಡ್ತಾಳೆ, ಅವಳ ಒಂದೇ ಮನೆ ಅಲ್ಲ, ಅವಳ ಕೇರಿ ಎಲ್ಲ ಒಳ್ಳೆ ವೈಭೋಗದ ಮನೆಗಳಿಂದ ತುಂಬೋಗಿದೆ. ಅವಳ ಆ ಏರಿಯಾದಲ್ಲಿ ಇರುವ ಎಲ್ಲಾ ಮನೆಯಲ್ಲೂ ಕೂಡ ಊಟ ಇತ್ಯಾದಿ ಎಲ್ಲ ತುಂಬಿಕೊಂಡಿದೆ, ಎಲ್ಲ ಅದ್ಭುತವಾಗಿದೆ. ಇದನ್ನ ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ. ಈಗ ಈ ಕಡೆ ಸುಧಾಮ ಕೃಷ್ಣನ ಮನೆಗೆ ಬಂದಿದ್ನಲ್ಲ, ಇದೆಲ್ಲ ಕೃಷ್ಣನ ಮಾಯೆ. ಕೃಷ್ಣ ಅವಳನ್ನ ಪರೀಕ್ಷೆ ಮಾಡೋದಕ್ಕೆ ಕಳಿಸಿರೋದು. ಇಲ್ಲಿ ಕೃಷ್ಣ ಸುಧಾಮಂಗೆ ಏನ್ ಮಾಡ್ದ? ಕೈಕಾಲು ತೊಳೆದ, ಊಟ ಕೊಟ್ಟ, ಎಲ್ಲ ಮಾಡ್ದ, ವೈಭೋಗವಾದ ಬಟ್ಟೆನೂ ಕೊಟ್ಟಿದ್ದ. ಆಮೇಲೆ ಹೋಗಿ ಬರ್ತೀನಿ ಕೃಷ್ಣ ಅಂದ್ರೆ ಎಲ್ಲ ಬಿಚ್ಚಿಟ್ಬಿಟ್ಟು ಹೋಗು ಅಂದ. ಇವನು ಏನು ಹಾಕೊಂಡಿರೋದಾದ್ರೂ ನನಗೆ ಸಿಕ್ಕತ್ತೆ, ಅದರಿಂದಾದ್ರೂ ಮನೆಗೆ ಹೋದ್ರೆ ಒಂಚೂರು ಮಕ್ಕಳಿಗೆ ಸಮಾಧಾನ ಅನ್ಕೊಂಡ್ರೆ ಅದನ್ನು ಬಿಚ್ಚಿಟ್ಟು ಹೋಗು ಅಂದ. ಹಾಗೆ ಅವನು ಮನೆ ಹುಡುಕೊಂಡು ಬಂದ್ರೆ ಮನೆನೇ ಗೊತ್ತಾಗ್ತಾ ಇಲ್ಲ, ಏರಿಯಾನೇ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಇಡೀ ಏರಿಯಾ ಎಲ್ಲ ಗುಡಿಸಲುಗಳ ಕೇರಿಯಾಗಿದ್ದ ಏರಿಯಾ ಭರ್ಜರಿಯಾದಂಥ ಒಂದು ದೊಡ್ಡ ಸಾಹುಕಾರರ ಏರಿಯಾ ತರ ಆಗ್ಬಿಟ್ಟಿದೆ. ಅಂದ್ರೆ ಪರಮಾತ್ಮನ ಕರುಣೆ ಒಬ್ಬನಿಗೆ ಮಾಡೋದಲ್ಲ, ಎಲ್ಲರ ಮೇಲೆ ನಿಷ್ಕಾರುಣ್ಯವಾದಂಥ, ಅಂದ್ರೆ ನಿರ್ವ್ಯಾಜವಾದಂಥ ಕರುಣೆ ಆ ಪರಮಾತ್ಮನದು. ದೇವಿಯ ವಿಚಾರದಲ್ಲಿ ನಾವು ಇದನ್ನ ಗಮನಿಸ್ತೀವಿ. ದೇವಿಯ ವಿಚಾರದಲ್ಲಿ ದೇವೇಂದ್ರನ ಪತ್ನಿ ಶಚೀದೇವಿ, ಅವಳು ರಾಜ್ಯವನ್ನ ಕಳ್ಕೊಂಡಿದ್ದಾಗ ದೇವಿಯನ್ನ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ಲು. ಆಗ ದೇವೇಂದ್ರನಿಗೆ ರಾಜ್ಯವನ್ನೆಲ್ಲ ಕೊಡಿಸಿದವಳವಳು.
ನಾವು ಸಾಂದ್ರ ಕರುಣ ಅನ್ನುವಾಗ ಆ ದೇವಿಯ ಕಾರುಣ್ಯ ಎಷ್ಟು ಘನೀಭೂತವಾದದ್ದು ಅನ್ನುವುದನ್ನ ನೆನಪು ಮಾಡಿಕೊಳ್ತಾ ಈಗ ನಾವು ಮುಂದಕ್ಕೆ ಹೋಗಿದ್ದು ಸಮಾನಾಧಿಕ ವರ್ಜಿತ. ದೇವಿಗೆ ಸಮಾನರಾದವರೇ ಇಲ್ಲ. ಸಮಾನರಾದವರಿಲ್ಲ ಅಂದಮೇಲೆ ಅಧಿಕರಾದವರು ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಸಮಾನ ಅಧಿಕ ವರ್ಜಿತ, ಸಮಾನನೂ ಇಲ್ಲ ಅಧಿಕನೂ ಇಲ್ಲ. ಹಾಗಾಗಿ ನಾವು ಇದಿಷ್ಟನ್ನ ನೋಡ್ಕೊಂಡಿದ್ವಿ. ದೇವಿಯ ಒಂದು ಕಾರುಣ್ಯದ ಭಾಗವನ್ನ ಮನಸ್ಸಿನಲ್ಲಿ ಮನನ ಮಾಡಿಕೊಳ್ಳೋಕ್ಕೋಸ್ಕರ ಈ 2 ದೃಷ್ಟಾಂತಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ದೇವಿಯ ಒಂದು ನವ ಆವರಣದ ರೂಪದ ಒಂದು ಭಾವವನ್ನ ಪರಿಭಾವಿಸಿಕೊಳ್ತಾ ಈ ರೀತಿಯಲ್ಲಿ ನಾವು ದೇವಿಯನ್ನ ಯಾವ ರೀತಿಯಲ್ಲಿ ಸರ್ವಜ್ಞ ಸಾಂದ್ರ ಯಾವುದು ನಿಸ್ತುಲ ನಿರಹಂಕಾರ ಅನ್ನುವುದರಿಂದ ಆರಂಭಿಸಿ ನಿಸ್ತುಲ ನೀಲ ಚಿಕುರ ಇಂದ ಆರಂಭಿಸಿ ಇಲ್ಲಿಯವರೆಗಿನ ನಾಮಗಳನ್ನ ನವ ಆವರಣ ರೂಪದಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ನಮಗೆ ದೊರಕುವ ಫಲವನ್ನು ಕೂಡ ಭಾವಿಸಿಕೊಂಡು ಈಗ ಮುಂದಿನ ನಾಮ ಸರ್ವಜ್ಞ ಸರ್ವಶಕ್ತಿಮಯಿ. ಈ ಸರ್ವಶಕ್ತಿಮಯಿ ಅನ್ನುವ ನಾಮದಿಂದ ಮುಂದಕ್ಕೆ ನಾವು ಹೇಳಿಕೊಂಡಿದ್ವಿ 211ನೆಯ ನಾಮದವರೆಗೆ, ಅಂದ್ರೆ ಮೃಡಪ್ರಿಯ ಅನ್ನುವ ನಾಮದವರೆಗೆ ಇದನ್ನ ವನದುರ್ಗಾ ಮಾಲಾ ಅಂತ ಕರೀತಾರೆ. ಈ ನಾಮಗಳನ್ನ ವನದುರ್ಗಾ ಮಾಲಾ ಮಂತ್ರ. ಈ ಮಾಲಾ ಇದೆಲ್ಲವೂ ಕೂಡ ಮಂತ್ರನೇ. ವನದುರ್ಗಾ ಮಾಲೆಗೆ ಅಂದ್ರೆ ವನದುರ್ಗೆಗೆ ಸಂಬಂಧಪಟ್ಟಂತ ಒಂದು ಮಾಲಾ ರೂಪದ ಮಂತ್ರ ಇರುವಂತಹ ನಾಮಗಳು ಇದು. ಇದರಲ್ಲಿ ಮೊದಲನೆಯದಾಗಿ ನಾವು ನೋಡ್ತಾ ಇರುವುದು ಸರ್ವಶಕ್ತಿಮಯಿ. ಇದಕ್ಕೆ ಮತ್ತೆ ನಾವು ದೃಷ್ಟಾಂತವಾಗಿ ಮೊದಲು ನೋಡೋದು ಏನು? ದೇವಿ ಅವತಾರ ಮಾಡುವಾಗ ಮಹಿಷನ ಬಾಧೆಯಿಂದ ಲೋಕ ತಲ್ಲಣಿಸಿ ಹೋಗಿತ್ತು. ಮಹಿಷನ ಬಾಧೆಯಿಂದ ಲೋಕ ತಲ್ಲಣಿಸಿ ಹೋಗಿದ್ದಾಗ ದೇವಾದಿ ದೇವತೆಗಳೆಲ್ಲರೂ ತಲೆ ಹೀಗೆ ಬಾಗಿಸ್ಕೊಂಡು ಒಣಕಲಾಗಿ ದುಃಖದ ಛಾಯೆಯಿಂದ ಬಂದು ನಿಂತ್ಕೊಂಡಿದ್ದಾರೆ. ಆಗ ವಿಷ್ಣು ಬ್ರಹ್ಮ ಈಶ್ವರ ನೋಡಿದ್ರು, ಏನಪ್ಪಾ ಏನಾಯ್ತು ನಿಮಗೆ ಅಂತ. ಆಗ ಮಹಿಷನ ಬಾಧೆ ತಡೆಯಕ್ಕಾಗ್ತಾ ಇಲ್ಲ, ಮಹಿಷ ನಮ್ಮನ್ನ ಊಟಕ್ಕೂ ತಲೆ ಹೊರಗೆ ಹಾಕದೇ ಇರುವಂತೆ ಬಾಧೆ ಕೊಡ್ತಾ ಇದ್ದಾನೆ, ಭಿಕ್ಷೆ ಬೇಡೋದಕ್ಕೂ ಅವಕಾಶ ಇಲ್ಲ ಅಂತ ತಮ್ಮ ದುಃಖ ಸ್ಥಿತಿಯನ್ನ ಹೇಳಿಕೊಂಡ ತಕ್ಷಣ ಎಲ್ಲರೂ ಹುಬ್ಬು ಗಂಟಿಟ್ರು. ಆ ಹುಬ್ಬಿನ ಗಂಟಿನ ಮಧ್ಯದಿಂದ ಒಂದು ದಿವ್ಯ ತೇಜಸ್ಸು ಬಂತು. ಆಮೇಲೆ ಏನ್ ಮಾಡಿದ್ರು? ಎಲ್ಲಾ ದೇವತೆಗಳು ನಾವು ನೋಡಿದಂತೆ ಇಂದ್ರ, ವರುಣ, ಯಮ, ಅಗ್ನಿ ಯಾರ್ಯಾರು ಸೇರಿದ್ರು ಅಲ್ಲಿ ಆ ಎಲ್ಲರ ತೇಜಸ್ಸು ಕೂಡ ಬಂತು. ಅದು ದೊಡ್ಡ ಒಂದು ರಾಶಿಯಾಯಿತು. ಇದನ್ನ ನೋಡಿದ್ವಿ. ಇದರಿಂದ ನಮಗೆ ಗೊತ್ತಾಗುತ್ತೆ ಏನು? ತಾಯಿ ಸರ್ವ ಶಕ್ತಿಮಯಿ. ಕೇವಲ ಬ್ರಹ್ಮ ವಿಷ್ಣು ಈಶ್ವರರ ಶಕ್ತಿ ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳ ಶಕ್ತಿಯ ಸಾರ ಅವಳಾಗಿದ್ದಾಳೆ. ಆದ್ರಿಂದ ಸರ್ವಶಕ್ತಿಮಯಿ ಅನ್ನೋದನ್ನ ಮೊದಲನೆಯದಾಗಿ ನಾವು ನೋಡ್ಕೊಳ್ಳುವಂಥದ್ದು. ಮತ್ತೆ ನಮ್ಮ ಶರೀರದಲ್ಲಿ ನಾವು ಇಲ್ಲಿವರೆಗೆ ಹೇಳಿಕೊಂಡಿದ್ದೇವೆ ಏನು? ಕಣ್ಣಿದೆ, ಕಣ್ಣಲ್ಲಿ ನೋಡೋ ಶಕ್ತಿ ಇದೆ, ಕಿವಿ ಇದೆ, ಕಿವಿಯಲ್ಲಿ ಕೇಳೋ ಶಕ್ತಿ ಇದೆ, ಬಾಯಿದೆ, ಮಾತನಾಡೋ ಶಕ್ತಿ ಇದೆ, ನಾಲಿಗೆ ಇದೆ, ರಸವನ್ನ ಆಸ್ವಾದಿಸುವ ಶಕ್ತಿ ಇದೆ, ಮೂಗಿದೆ, ಗಂಧವನ್ನ ಆಘ್ರಾಣಿಸುವ ಶಕ್ತಿ ಇದೆ, ಕೈ ಇದೆ, ಕೆಲಸ ಮಾಡೋ ಶಕ್ತಿ ಇದೆ, ಫಲವನ್ನ ಪಡೆದುಕೊಳ್ಳುವ ಶಕ್ತಿ ಇದೆ, ಫಲವನ್ನ ದಾನ ಮಾಡುವ ಶಕ್ತಿ ಇದೆ. ಬರೀ ಪಡ್ಕೊಳ್ಳೋದಷ್ಟೇ ಅಲ್ಲ, ದಾನ ಮಾಡುವ ಶಕ್ತಿ ಇದೆ. ಹಾಗೆ ಪಾದಕ್ಕೆ ಹೋಗುವ ಶಕ್ತಿ ಇದೆ ಅಲ್ವಾ? ಹೀಗೆ ಪ್ರತಿಯೊಂದನ್ನ ನೋಡಿ, ಈ ಎಲ್ಲಾ ಇಂದ್ರಿಯಗಳಲ್ಲಿ ಈ ಶಕ್ತಿಯನ್ನ ಕೊಡುವುದಕ್ಕೆ ನಮ್ಮೊಳಗೆ ಒಂದು ಅಧಿಶಕ್ತಿ ಇದೆ. ಅದು ಯಾವುದದು? ಪ್ರಾಣಶಕ್ತಿ. ನಾವು ಕಥೆ ನೋಡಿದ್ವಲ್ಲ, ಆ ಪ್ರಾಣಶಕ್ತಿ, ಆ ಪ್ರಾಣಕ್ಕೆ ಶಕ್ತಿ ನೋಡಿ. ಹೇಗೆ ಇಂದ್ರಿಯ ಶಕ್ತಿ, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣಗಳ ಶಕ್ತಿ, ಅವುಗಳಿಗೆ ಬಲವನ್ನ ಕೊಡುವ ಪ್ರಾಣಶಕ್ತಿ, ಪ್ರಾಣಕ್ಕೆ ಪ್ರಾಣ ಕೊಡುವಂತ ಅಪ್ತತ್ವ. ನೀರಿಲ್ಲ ಅಂದ್ರೆ ಶರೀರ ಏನಾಗುತ್ತೆ? ಶರೀರದಲ್ಲಿ ಉಸಿರಾಡಕ್ಕಾಗಲ್ಲ ಅಂತ ಆಗ್ಬಿಡುತ್ತೆ. ಬಾಯಿ ಅಂದ್ರೆ ಉಸಿರಿಲ್ಲದಂತ ಸ್ಥಿತಿ, ಮಾತಾಡಕ್ಕಾಗದಂತ ಸ್ಥಿತಿ ಅಂತ. ಅದು ಬರಬೇಕಾದ್ರೆ ಅಂದ್ರೆ ಅಪ್ತತ್ವ ಹೋಯ್ತು ಅಂದ್ರೆ ಪ್ರಾಣ ಇಲ್ಲ. ಅಂದ್ರೆ ಪ್ರಾಣಕ್ಕೆ ಬಲವನ್ನ ಕೊಡುವಂತ ಅಪ್ತತ್ವ. ಇಲ್ಲಿಂದ ಮುಂದಕ್ಕೆ ತಿರ್ಗಾ ತಗೊಳ್ಳಿ ಪಂಚಭೂತಗಳನ್ನ, ಆಕಾಶವನ್ನ, ತೇಜಸ್ಸನ್ನ, ವಾಯು, ಈ ಎಲ್ಲಾ ಶಕ್ತಿಗಳು ಯಾರದು? ದೇವಿಯದು. ದೇವಿ ಕೊಡದೇ ಇದ್ರೆ ಅವರಲ್ಲಿ ಶಕ್ತಿ ಬರೋಕೆ ಸಾಧ್ಯ ಇಲ್ಲ.
ಆದ್ರಿಂದ ನಮಗೆ ಬೇರೆ ಬೇರೆಯಾಗಿ ಕಂಡರು. ಇದನ್ನ ನೋಡಿ, ಭಾಗವತದಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ. ನಮ್ಮ ಕಣ್ಣಿಗೆ ಇವೆಲ್ಲ ಬೇರೆ ಅನ್ನಿಸಬಹುದು, ಅನುಭವಕ್ಕೆ ಬೇರೆ ಅನ್ನಿಸಬಹುದು. ಎಲ್ಲತನ್ನೂ ಒಂದೇ ಅಂತ ಭಾವಿಸಕ್ಕೂ ಆಗಲ್ಲ, ಇರಕ್ಕೂ ಆಗಲ್ಲ. ಯಾಕೆಂದ್ರೆ ಎಲ್ಲ ಬೆಂಕಿನೇ ಆಗ್ಬಿಟ್ರೆ ಬದುಕೋದೆಲ್ಲಿ, ಎಲ್ಲ ಗಾಳಿನೇ ಆಗ್ಬಿಟ್ರೆ ಬದುಕೋದೆಲ್ಲಿ, ಎಲ್ಲಾ ನೀರೇ ಇಲ್ಲ, ಎಲ್ಲನೂ ಇರಬೇಕು. ಗಾಳಿ ಇರಬೇಕು, ಆಕಾಶ ಎಲ್ಲ ಇರಬೇಕು. ಹಾಗೆ ಇಡೀ ಮೈ ಕಣ್ಣಾಗ್ಬಿಟ್ರೆ ಪ್ರಯೋಜನ ಇಲ್ಲ ಅಲ್ವಾ? ಎಲ್ಲ ಇಂದ್ರಿಯ ಇರಬೇಕು. ಮತ್ತೆ ಎಲ್ಲರೂ ಎಲ್ಲ ಮಾಡೋ ಕೆಲಸ ಮಾಡಬೇಕು. ಆದರೆ ಆ ಎಲ್ಲರಲ್ಲಿ ನಿರಂತರವಾಗಿ ಒಂದು ತತ್ವ ಇದೆಯಲ್ಲ, ಅದನ್ನ ನಾವು ಹಿಡ್ಕೊಳ್ಬೇಕು, ಅದನ್ನ ಮರಿಬಾರ್ದು. ಎಲ್ಲದರಲ್ಲಿ ಇರುವುದು ದೇವರು, ಎಲ್ಲದರಲ್ಲಿರುವುದು ದೇವರು. ಆ ದೇವರೇ ಈ ಶಕ್ತಿ ಸ್ವರೂಪಿಣಿ, ಈ ಮಹಾಮಾಯಾ ಸ್ವರೂಪಿಣಿ, ಈ ಲಲಿತಾ ತ್ರಿಪುರ ಸುಂದರಿ ಅನ್ನುವಂಥವಳು ಅನ್ನೋದನ್ನ ನಾವು ಪರಿಭಾವಿಸಿಕೊಳ್ಳಬೇಕು. ಹಾಗಾಗಿ ಇಂಥ ಒಂದು ದೇವಿ ಸರ್ವಶಕ್ತಿಮಯಿಯಾಗಿ ಎಲ್ಲದರ ಒಳಗೆ ಬಲವನ್ನು ತುಂಬುವವಳಾಗಿ ಇದ್ದಾಳೆ. ಲೋಕದಲ್ಲಿ ಎಲ್ಲೆಲ್ಲಿ ಏನೇನು ಶಕ್ತಿ ನೋಡ್ತೇವೆ, ಸಿಂಹದಲ್ಲಿ ಒಂದು ಶಕ್ತಿ, ಆನೆಯಲ್ಲಿ ಒಂದು ಶಕ್ತಿ, ಕೋತಿಯಲ್ಲಿ ಒಂದು ಶಕ್ತಿ, ಪ್ರತಿಯೊಂದರಲ್ಲಿ ಒಂದು ಶಕ್ತಿ ಇದೆ. ನಾವು ಅದಕ್ಕೊಂದು ಕಥೆಯನ್ನ ಹಿಂದೆ ನೋಡ್ಕೊಂಡಿದ್ವಿ. ಕೋತಿ ಮತ್ತು ಆನೆ ಇಬ್ಬರು ಆತ್ಮೀಯ ಸ್ನೇಹಿತರು. ಅವರಿಬ್ಬರಲ್ಲಿ ಅಂದ್ರೆ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾ ಇದ್ರು. ಒಂದು ಸಲ ಇದ್ದಕ್ಕಿದ್ದಂತೆ ಅವರಲ್ಲಿ ನಾನ್ ದೊಡ್ಡವನು, ನಾನು ಬಲಿಷ್ಠ ಅನ್ನುವಂಥ ಒಂದು ಮಾತು ಬಂದ್ಬಿಡ್ತು. ಯಾರಿಗಾದ್ರೂ ಕೇಳಿದ್ರೆ ನಗು ಬರುತ್ತೆ, ನೋಡಿದ ತಕ್ಷಣ ಕೇಳಿದ ತಕ್ಷಣ ಆನೆನೇ ಶ್ರೇಷ್ಠ ಅಂತ ಅನ್ಸುತ್ತೆ ಅಲ್ವಾ? ಆದರೆ ಇವರಿಬ್ರು ಜಗಳ ಶುರು ಮಾಡಿದ್ರು. ಇಲ್ಲ, ನನಗೆ ಬಲ ಜಾಸ್ತಿ, ನನಗೆ ಶಕ್ತಿ ಜಾಸ್ತಿ ಅಂತ. ಹಾಗೆ ಜಗಳ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಮರದ ಹತ್ತಿರ ಬಂದ್ರು. ಆ ಮರದಲ್ಲಿ ಒಂದು ಗೂಬೆ ಕೂತಿತ್ತು. ಆ ಗೂಬೆ ಕೇಳ್ತು, ಏನಪ್ಪಾ ಯಾವಾಗ್ಲೂ ನೀವು ಚೆನ್ನಾಗಿರ್ತಿದ್ರಿ, ನಿಮ್ಮಿಬ್ಬರನ್ನ ನೋಡಿ ನಮಗೆ ತುಂಬಾ ಸಂತೋಷ ಆಗ್ತಿತ್ತು, ಇಷ್ಟು ಸ್ನೇಹಪೂರ್ಣರಾಗಿರ್ತಾರಲ್ಲ, ಇವರೇ ಒಂದು ಆದರ್ಶ ಸ್ನೇಹಕ್ಕೆ ಅಂತ ನಾವು ಅನ್ಕೊಳ್ತಿದ್ವಿ ಕಾಡು ಜನ ಎಲ್ಲ, ನಿಮ್ಗೇನಾಯ್ತು, ಯಾಕೆ ಜಗಳ ಮಾಡ್ತಿದ್ದೀರಿ? ಆಗ ಆನೆ ಹೇಳ್ತು, ನೋಡು, ಈ ಮಂಗ ಹೇಳ್ತಾನೆ ಇವನು ಬಲ ಅಂತೆ, ಇವನು ಶ್ರೇಷ್ಠ ಅಂತೆ, ನಾನಲ್ವಾ, ನೋಡಿದ್ರೆ ಗೊತ್ತಾಗಲ್ವಾ ಅಂತ ಆನೆ ಹೇಳಿತು. ಆಗ ಹೌದು, ಖಂಡಿತ ನೀನ್ ಹೇಳಿದ ಮಾತು ಸರಿ, ನಾನು ಒಪ್ಕೊಳ್ತೀನಿ. ಆಗ್ಲಿ, ಇವನು ಹೇಳ್ತಾನಲ್ಲ ಶ್ರೇಷ್ಠ ಅಂತ, ಅವನು ಹೇಗೆ ಶ್ರೇಷ್ಠ ಕೇಳೋಣ, ಸ್ವಲ್ಪ ಇರು ಅಂತ ಹೇಳ್ತಾ ಇರೋವಾಗ್ಲೇ ಆಗ್ಲಿ ಸರಿ ಅಂತ ಇನ್ನೂ ಇದು ಹೇಳುವಾಗ, ನೀನ್ ಅದು ಹೇಗೆ ಹೇಳ್ತೀಯೇ, ನಾನೇ ಶ್ರೇಷ್ಠ, ನಾನೇ ಬಲಿಷ್ಠ ಅಂತ ಈ ಕೋತಿ ಜೋರಾಗಿ ಕೂಗುತ್ತು. ಹೌದು, ನೀನು ಶ್ರೇಷ್ಠನೇ, ಇದು ಹೇಗಿದು? ಇಲ್ಲ, ಒಂದ್ ಸ್ವಲ್ಪ ಇರಿ, ನಾನು ನಿಮ್ಗೊಂದು ಕೆಲಸ ಕೊಡ್ತೀನಿ. ನಾನು ಕೊಟ್ಟ ಕೆಲಸನ ನಿರ್ವಹಣೆ ಮಾಡ್ಕೊಂಡು ಬಂದ್ರೆ, ಯಾರು ಈ ಕೆಲಸ ನಿರ್ವಹಣೆ ಮಾಡ್ಕೊಂಡ್ ಬರ್ತಾರೋ ಅವರು ಶ್ರೇಷ್ಠರು ಅಂತ ನಾನು ನಿರ್ಣಯ ಮಾಡ್ತೀನಿ. ಆಯ್ತು. ಹಾಗೆ ಹೇಳ್ತಿದ್ದ ಹಾಗೆ ಆ ಗೂಬೆ ಹೇಳ್ತು, ನೋಡು, ಇಲ್ಲಿಂದ ಸುಮಾರು ದೂರ ಹೋದ್ರೆ ಒಂದು ಕೆರೆ ಇದೆ. ಆ ಕೆರೆಯನ್ನ ದಾಟಿ ಆಚೆ ಕಡೆಗೆ ಹೋದ್ರೆ ಒಂದು ಹಣ್ಣಿನ ಮರಗಳಿರುವಂತ ಒಂದು ತೋಪಿದೆ. ಆ ಮರಗಳಲ್ಲಿ ಎಲ್ಲಾ ಮರದಲ್ಲಿ ಹಣ್ಣಿಲ್ಲ, ಒಂದೇ ಒಂದು ಮರದಲ್ಲಿ ಹಣ್ಣಿದೆ. ಆ ಹಣ್ಣನ್ನ ಯಾರು ತಂದು ಕೊಡ್ತೀರೋ ಅವರು ಶ್ರೇಷ್ಠರು ಅಂತ ಇದು ಹೇಳ್ತಾ ಇದ್ದಾಗೆ, ಗೂಬೆ ಹೇಳ್ತಿದ್ದಾಗೆ, ಮರ ಅಂದ್ರೆ ಯಾರು ಖುಷಿ? ಮಂಗನ ಓಡಕ್ ಶುರು ಮಾಡ್ತು. ಮರದಿಂದ ಕೊಂಬೆ ಹಾರ್ಕೊಂಡು ನಾನೇ ಶ್ರೇಷ್ಠ ಅಂತ ಅನ್ನಿಸ್ಕೊಂಡ್ ಬಿಡ್ತೀನಿ ಅಂತ ಅದು ಓಡ್ತು. ಆದ್ರೆ ಹಾರ್ಕೊಂಡು ಹೋದ್ರೆ ಅಲ್ಲಿ ಕೆರೆ ಅಡ್ಡ ಇದೆ. ಕೆರೆ ಹಾರಕ್ಕಾಗ್ಲಿಲ್ಲ, ಸುಮ್ಮನೆ ಕೂತ್ಕೊಳ್ತು. ಆ ವೇಳೆಗೆ ಇದೆಲ್ಲ ಆಡ್ಕೊಂಡು ಬಂತು ಆನೆ. ಆವಾಗ ಇದು ಕಾಯ್ತಾ ಇತ್ತಲ್ವಾ, ನೋಡಿದ್ಯಾ ನಾನು ಶ್ರೇಷ್ಠ ಅಂತ ಜೋರು ಹೊಡೆದಿಯಲ್ಲ ಅನ್ಕೊಂಡು ಆನೆ ಬಂತು. ಈಗ ನನ್ ಮೇಲೆ ಕೂತ್ಕೋ, ನಾನ್ ನಿನ್ಗೆ ಕೆರೆ ದಾಟಿಸ್ತೀನಿ ಅಂತ ಕೆರೆ ದಾಟಿಸ್ತು. ಕೆರೆ ದಾಟಿಸಿದ ಮೇಲೆ ಮಂಗ ಓಡ್ ಹೋಗಕ್ ಶುರು ಮಾಡ್ತು. ಇಲ್ಲ, ಕೆರೆ ದಾಟದೇ ಇದ್ರೆ ನೀನು ಮರಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಆದ್ರಿಂದ ಕೆರೆ ದಾಟಿಸಿದವ್ ನಾನಾದ್ರಿಂದ ನನಗೆ ಫಸ್ಟ್ ಚಾನ್ಸ್ ಕೊಡ್ಬೇಕು. ನಾನು ಮರದಲ್ಲಿ ಹಣ್ಣು ಕೀಳ್ತೀನಿ, ಆಮೇಲೆ ನೀನು ಕೀಳಕ್ ಹೋಗ್ಬೇಕು, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳ್ತು. ಆಯ್ತು ಅಂತ ಮಂಗ ಒಪ್ಕೊಳ್ತು. ಈಗ ಆನೆ ಬಂತು, ಮರವನ್ನ ನೋಡ್ತು, ಕೊಂಬೆಲಿ ಮೇಲೆ ಎತ್ತರದಲ್ಲಿದೆ ಹಣ್ಣು. ಏನು ಮಾಡಿದ್ರು ಸಿಕ್ಲಿಲ್ಲ. ಮರವನ್ನ ಜಗ್ಗಿತು, ಅಲ್ಲಾಡಿಸ್ತು, ಹಣ್ಣು ಬೀಳಲಿಲ್ಲ. ಎಷ್ಟು ಎತ್ತರ ಇದೆ ಅಂದ್ರೆ ಆನೆ ಏನು ಮಾಡಿ ಸೊಂಡ್ಲು ಮೇಲೆತ್ತಿದ್ರು ಹಣ್ಣು ಸಿಕ್ಲಿಲ್ಲ. ಈಗ ಸೋಲ್ತು.
ಈಗ ಮಂಗಣ್ಣ ಕೇಳ್ತು, ನಂಗೆ ಅವಕಾಶನಾ ಅಂತ. ಅಂದ ತಕ್ಷಣ ಪಟಕ್ಕಂತ ಹಾರಿದ್ದೆ, ಹಣ್ಣು ಕಿತ್ಕೊಂಡು ಬಂತು. ಈಗ ಕಿತ್ಕೊಂಡು ಬಂದು ಮತ್ತೆ ಕೆರೆ ಹತ್ರ ಬರುವಾಗ ಇದೇ ಕಥೆ ತಾನೆ. ಆನೆ ಬೆನ್ನ ಮೇಲೆ ಕೂತ್ಕೊಳ್ತು, ಕೆರೆ ದಾಟಿ ಇನ್ನು ಕೆರೆ ಇಲ್ಲಿದೆ ದಡ, ಅದು ಚಂಗಂತ ಹಾರಿದ್ದೆ ಓಡ್ಕೊಂಡು ಬಂದು ಗೂಬೆ ಹತ್ರ, ನೋಡು ನಾನು ಹಣ್ಣು ತಂದೆ, ನೋಡು ನಾನು ಹಣ್ಣು ತಂದೆ, ನಾನೇ ಶ್ರೇಷ್ಠ ಅಂತ ಹೇಳು ಅಂತ ಕೂಗಕ್ ಶುರು ಮಾಡ್ತು. ಆಗ ಸ್ವಲ್ಪ ಇರಪ್ಪ, ಅವನು ಬರ್ಲಿ, ಇಬ್ಬರ ವಿಚಾರನ ವಿನಿಮಯ ಮಾಡೋಣ ಅಂತ ಗೂಬೆ ಹೇಳಿತು. ಕೊನೆಗೆ ಆನೇನು ಬಂತು, ಅಲ್ಲಾಡಿಕೊಂಡು ಬಂತು. ಆಗ ಕೇಳ್ತು, ಈಗ ಕಥೆ ಹೇಳಿ, ಯಾರು ಹಣ್ಣು ತಂದಿದ್ದು ಸರಿ, ಹೆಂಗ್ ಹೋದ್ರಿ ಇಲ್ಲಿಂದ? ನಾನು ಹಣ್ಣು ತಂದಿ. ಹೌದು, ಇಲ್ಲಿಂದ ಹೆಂಗ್ ಹೋದ್ರಿ? ಅಲ್ಲಿ ಕೆರೆವರೆಗೆ ಹೋಗಿದ ಕಥೆನ ಕೋತಿ ಹೇಳಿ ಸುಮ್ಮನಾಯ್ತು. ಕೆರೆ ದಾಟ್ಸಿದ್ ನಾನು ಅಂತ ಇದು ಹೇಳ್ತು. ಆಯ್ತು, ಆಮೇಲೆ ಹಣ್ಣು ಕಿತ್ತಿದ್ ನಾನು. ಹೌದು, ಹಣ್ಣು ಕಿತ್ತಿದ್ ನೀನು. ಮತ್ತೆ ಕೆರೆ ದಾಟುವಾಗ. ಆದ್ರಿಂದ ನೋಡು, ಪ್ರತಿಯೊಬ್ಬರಲ್ಲಿ ಒಂದು ಶ್ರೇಷ್ಠತೆ ಇದೆ. ಆನೆ ಇಲ್ಲದೆ ಇದ್ರೆ ನೀನು ಕೆರೆ ಹೇಗೆ ದಾಟ್ತಾ ಇದ್ದೆ? ಕೋತಿ ಇಲ್ಲದೆ ಇದ್ರೆ ನೀನು ಹಣ್ಣು ಹೇಗೆ ತಗೊಳ್ತಾ ಇದ್ದೆ? ಆದ್ರಿಂದ ನೀನೂ ಶ್ರೇಷ್ಠನೇ ಅನ್ನುವ ನಿರ್ಣಯವನ್ನ ಆ ಗೂಬೆ ಹೇಳುತ್ತೆ. ಆದ್ರಿಂದ ನೀವು ಜಗಳ ಕಾಯಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಇದರೊಳಗೆ ಎಲ್ಲ ದೇವಿನೇ, ಇದನ್ನ ನಾವು ಪರಿಭಾವಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಈ ದೃಷ್ಟಾಂತ ಹೇಳಿದ್ರೆ ಆ ಕಥೆ ರೂಪದಲ್ಲಾದ್ರೂ ವಿಷಯ ಮನಸ್ಸಲ್ಲಿ ಕೂತ್ಕೊಳ್ಳುತ್ತೆ. ಈಗ ನಾವು ಮನಸ್ಸೊಳಗೆ ಯಾರು ಶ್ರೇಷ್ಠ ಅಂದ್ರೆ ಎಲ್ಲರೂ ಶ್ರೇಷ್ಠನೇ. ಮನೆಯಲ್ಲಿ ಹುಟ್ಟಿದ ಪುಟಾಣಿ ಕಂದನೂ ಶ್ರೇಷ್ಠನೇ, ದೊಡ್ಡ ಅಜ್ಜನೂ ಶ್ರೇಷ್ಠನೇ, ಅಡಿಗೆ ಕೆಲಸ ಮಾಡುವ ಅಮ್ಮನೂ ಶ್ರೇಷ್ಠನೇ, ಹೊರಗೆ ದುಡಿಯುವ ಅಪ್ಪನೂ ಶ್ರೇಷ್ಠನೇ, ಕಾಲೇಜ್ ಹೋಗಿ ಓದುವ ಮಗನೂ ಶ್ರೇಷ್ಠನೇ. ಅವರವರ ನೆಲೆಯಲ್ಲಿ ಅವರವರು ಶ್ರೇಷ್ಠನೇ, ಅವರವರ ಗತಿಯಲ್ಲಿ. ಆ ಶ್ರೇಷ್ಠತೆ ಎಲ್ಲಿಂದ ಬಂತು? ಪರಮಾತ್ಮನಿಂದ ಬಂತು. ಅದನ್ನ ಮರೆಯದೇ ಇರೋಕ್ಕೋಸ್ಕರ ಈ ದೃಷ್ಟಾಂತ ಹೇಳಿದ್ದು. ಹಾಗಾಗಿ ಇಂದ್ರಿಯಗಳ ಕಥೆಯನ್ನ ನಾವು ಅನೇಕ ಬಾರಿ ಉಪನಿಷತ್ತದ ಹೇಳ್ಕೊಂಡಿದ್ದೇವೆ. ಆದ್ರಿಂದ ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ ಇವುಗಳನ್ನೆಲ್ಲ ಕೊಟ್ಟು ಅಹಂಕಾರ ಇವುಗಳಲ್ಲಿ ಪ್ರಾಣಶಕ್ತಿಯನ್ನ ತುಂಬಿ ಇವುಗಳು ಚಟುವಟಿಕೆಯಿಂದ ಇರುವಂತೆ ಮಾಡಿ ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾ ಈ ಎಲ್ಲವನ್ನ ಮಾಡುವ ಆ ಪರಶಕ್ತಿ ಏನಿದೆ, ಪರಾಶಕ್ತಿ ಏನಿದೆ, ಪರತತ್ವ ಏನಿದೆ, ಅದು ಸರ್ವಶಕ್ತಿಮಯಿ. ಈ ಎಲ್ಲದರ ಒಳಗೆ ಆ ಶಕ್ತಿಯನ್ನ ತುಂಬಿರುವಂಥ ತಾಯಿ ಅದು. ಇಷ್ಟು ಹೇಳಿದ ಮೇಲೆ ಮಿಕ್ಕಿದ್ದೇನು ಹೇಳ್ಕೋಬೇಕಿಲ್ಲ. ಆದ್ರೂ ವಿಭಾಗಗಳಿರೋದ್ರಿಂದ ಹೇಳ್ಕೊಳ್ಬಹುದು. ಪರಶಕ್ತಿ ಅಥವಾ ಪರಾಶಕ್ತಿ, ಪರಬ್ರಹ್ಮ ತತ್ವ ತಾನು ಸೃಷ್ಟಿ ಮಾಡುವುದಕ್ಕೆ ಹೊರಟಾಗ ಅದಕ್ಕೆ ಬೇಕಾದಂಥ ಇಚ್ಛಾಶಕ್ತಿ. ಮೊದಲು ಅದೇ ತಾನೇ ಸಂಕಲ್ಪ, ನಾನು ತುಂಬಾ ಆಗಬೇಕು, ಬಹುಸ್ಯಾಮ್, ನಾನು ತುಂಬಾ ಆಗಬೇಕು, ಅದು ಇಚ್ಛಾಶಕ್ತಿ. ಆ ಇಚ್ಛಾಶಕ್ತಿಯಿಂದ ಬಂದದ್ದೇನು? ನಾನು ಹೇಗೆ ದೊಡ್ಡದಾಗಬೇಕು, ಅದಕ್ಕೆ ಬಂದದ್ದು ಸತ್ವರಜಸ್ತಮೋ ಗುಣಗಳು. ಅಲ್ಲೇ ಅದರಿಂದ ಜ್ಞಾನಶಕ್ತಿ, ಅಲ್ಲಿಂದ ಬಂದದ್ದು ಕ್ರಿಯಾಶಕ್ತಿ. ಸತ್ವ ಅಂದಾಗ ಜ್ಞಾನಶಕ್ತಿ, ರಜಸ್ ಅಂದಾಗ ಕ್ರಿಯಾಶಕ್ತಿ. ಆದ್ರಿಂದ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿಯಾಗಿ ಇರುವಂಥ ದೇವಿ ಯಾವುದರಲ್ಲಿಲ್ಲ ಹೇಳಿ? ಸಣ್ಣ ಒಂದು ಕೀಟದಲ್ಲೂ, ಸಣ್ಣದು ನಮ್ಮ ಉಗುರಿನ ಒಳಗೆ ನಾನು ಆಹಾರ ತಿನ್ಬೇಕು ಅನ್ನೋ ಇಚ್ಛೆ ಇಲ್ವಾ? ಅದು ಕುಡ್ಕೊಂಡು ಹೋಗಬೇಕು ಅನ್ನೋದಿಲ್ವಾ? ಆದ್ರಿಂದ ನೋಡಿ, ಆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಪ್ರತಿಯೊಂದರಲ್ಲಿದೆ, ಪ್ರತಿ ಮಣ್ಣಿನ ಕಣದಲ್ಲಿದೆ, ಪ್ರತಿ ಅಣುವಿನಲ್ಲಿದೆ. ಆದ್ರಿಂದ ದೇವಿ ಅನ್ನುವುದು ಈ ಎಲ್ಲಾ ಶಕ್ತಿಯಾಗಿ ಇರುವವಳು. ಆದ್ರಿಂದ ಅವಳು ಸರ್ವಶಕ್ತಿಮಯಿ. ಇನ್ನು ರಾಜನಲ್ಲಿ 3 ಶಕ್ತಿಗಳನ್ನ ಹೇಳ್ತಾರೆ: ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ ಅಂತ. ರಾಜನಲ್ಲಿ ಈ 3 ಶಕ್ತಿಯಲ್ಲಿ ಒಂದು ಕೊರತೆ ಆದರೂ ಕೂಡ ರಾಜ್ಯಭಾರ ಚೆನ್ನಾಗಿರಲ್ಲ. ಇದು ಬರೀ ರಾಜನಿಗೆ ಅಲ್ಲ, ಮನೇನೂ ಒಂದು ರಾಜ್ಯ ತಾನೆ, ಮನೇನೂ ಒಂದು ರಾಜ್ಯ. ಮನೆಯಲ್ಲೂ ರಾಜ್ಯಭಾರ ಚೆನ್ನಾಗಿರ್ಬೇಕಾದ್ರೆ ಮನೆ ಯಜಮಾನನಲ್ಲಿ ಈ 3 ಗುಣ ಚೆನ್ನಾಗಿರಬೇಕು. ಆ 3 ಗುಣಗಳ ಸಂಯೋಗ, ಸಮಯೋಜನೆ ಇದ್ದರೆ ಅವಾಗೇನಾಗುತ್ತೆ? ಕುಟುಂಬ ಚೆನ್ನಾಗಿರುತ್ತೆ. ಅಂಥ ಕುಟುಂಬಗಳು ನಮಗೆ ಅಪರೂಪ. ಯಾಕೆಂದ್ರೆ ಒಡೆಯನಲ್ಲಾಗಲಿ ಒಡತಿಯಲ್ಲಾಗಲಿ ಈ 3 ಶಕ್ತಿಗಳ ಸಂಯೋಜನೆ ಇರೋದು ಅಪರೂಪ. ಆದ್ರಿಂದ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ ಈ 3 ಅನ್ನುವುದು ಇದ್ದಾಗ, ಪ್ರಭು ಅಂದಾಗ ಅಧಿಕಾರದಲ್ಲಿ
ಇಲ್ಲ ಹೀಗಾಗಬೇಕು ಅನ್ನುವುದನ್ನ ಹೇಳುವಂಥದ್ದು. ಹಾಗಾಗದೇ ಇದ್ದಾಗ ಅದಕ್ಕೆ ಲೋಪದೋಷಗಳಾದಾಗ ಶಿಕ್ಷಿಸುವಂಥದ್ದು. ಇದೆಲ್ಲ ಪ್ರಭುಶಕ್ತಿ. ಮಂತ್ರಶಕ್ತಿ ಅಂದ್ರೆ ಅಪ್ಪ ಆದವನು ತಾನೊಬ್ಬನೇ ನಿರ್ಣಯ ಮಾಡಿಬಿಡೋದಲ್ಲ. ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ರೆ ಪತ್ನಿಯನ್ನು ಮಕ್ಕಳನ್ನು ಕೂಡಿಸಿಕೊಂಡು ವಿನಿಮಯ ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಇಂಥ ಒಂದು ಕಾರ್ಯಕ್ರಮ ಆದ್ರೆ ಹೇಗೆ ಯೋಜನೆ, ಇದು ರಾಜನಲ್ಲೂ ಇರಬೇಕು, ಅವನೊಬ್ಬನೇ ಮಾಡುವಂಥದ್ದಲ್ಲ. ಅದು ಮಂತ್ರಶಕ್ತಿ. ಮತ್ತೆ ಅದಾದ್ಮೇಲೆ ಅಪ್ಪ ನಾನೇ ಮಾಡ್ತೀನಿ ಅನ್ನಕ್ಕಾಗಲ್ಲ. ಉತ್ಸಾಹದಿಂದ ಕೂಡಿರುವ ಮಕ್ಕಳಿದ್ದಾರಲ್ಲ, ಅವ್ರಿಗೆ ಬಿಡಬೇಕು. ಅವರು ಮಾಡಕ್ಕಾಗದೇ ಇರುವುದನ್ನು ಅವರು ಮಾಡಬೇಕು. ಈ ರೀತಿಯಾದ ಒಂದು ವ್ಯವಸ್ಥೆ ಅಂದ್ರೆ ಅದಕ್ಕೆ ಹೇಳಿದ್ನಲ್ಲ ಸಮ್ಮೇಳ. ಆ ಸಮ್ಮೇಳ ಇದ್ದಾಗ ಕುಟುಂಬ ಚೆನ್ನಾಗಿರುತ್ತೆ, ಗ್ರಾಮ ಚೆನ್ನಾಗಿರುತ್ತೆ, ರಾಷ್ಟ್ರ ಚೆನ್ನಾಗಿರುತ್ತೆ, ಭೂಮಂಡಲ ಚೆನ್ನಾಗಿರುತ್ತೆ. ಅಂಥ ಒಂದು ಶಕ್ತಿ ಅಂದ್ರೆ ಪ್ರಭುಶಕ್ತಿ, ಮಂತ್ರಶಕ್ತಿ, ಉತ್ಸಾಹ ಶಕ್ತಿ. ಈ ಶಕ್ತಿ ಇದೆಲ್ಲ ಎಲ್ಲಿರೋದು? ದೇವಿಯಿಂದನೇ ಬಂದಿರುವಂಥದ್ದು. ಹೀಗೆ ಈ ಯಾವ ಯಾವ ಶಕ್ತಿ ರೂಪವಾಗಿ ಪ್ರಪಂಚದಲ್ಲಿ ವಿಭಜಿತವಾಗಿರೋದು ಕಾಣ್ತಾ ಇದೆಯೋ, ಈ ವಿಭಜಿತವಾಗಿರುವ ಎಲ್ಲಾ ಶಕ್ತಿಗಳ ಒಳಗಡೆ ಹರಿದು ಬರುತ್ತಾ ಇರುವಂತಹ ಚೈತನ್ಯ ಶಕ್ತಿ ಯಾವುದಿದೆ ಅದು ಆ ತಾಯಿ. ಆದ್ರಿಂದ ಆ ತಾಯಿ ಸರ್ವಶಕ್ತಿಮಯಿ, ಸರ್ವಶಕ್ತಿಮಯಿ. ಆದ್ರಿಂದಲೇ ಶಂಕರಾಚಾರ್ಯರು ಹೇಳುವಾಗ ಶಿವನಾದರೂ ಆ ದೇವಿಯ ಒಂದು ಸಂಯೋಗ ಇಲ್ಲ ಅಂದ್ರೆ ನ ಪ್ರಭವತಿ ಶಿವ ಶಕ್ತ್ಯಾಯುಕ್ತೋ ಯದಿ ಪ್ರಭವತಿ ಯದಿ ಭವತಿ ಪ್ರಭವತಿ. ಸೃಷ್ಟ್ಯಾದಿ ಕಾರ್ಯವನ್ನ ಮಾಡಬೇಕಾದ್ರೆ ಶಿವನಿಗೂ ಈ ಶಕ್ತಿಯ ಸಂಯೋಗ ಅನ್ನುವುದು ಬೇಕು ಅನ್ನುವುದನ್ನ. ಆದ್ರಿಂದಲೇ ನಾವು ಪುರಾಣಗಳಲ್ಲಿ ನೋಡೋದು ಶಿವೋಪಿ ಶವತಾಮ್ಯಾತಿ. ಶಿವನಲ್ಲಿ ಇಕಾರ ತೆಗೆದು ಬಿಟ್ರೆ ಏನಿದೆ? ಶವ, ಶವ ಶಿವ. ಆದ್ರಿಂದ ಆ ಶವ ಶಿವ ಆಗಬೇಕಾದ್ರೆ ಈ ಅನ್ನುವುದು ಶಕ್ತಿ. ಆ ಈ ಅನ್ನುವ ಶಕ್ತಿ ಸೇರದೆ ಇದ್ರೆ ಶಿವನಿಗೂ ಕೂಡ ಮೌಲ್ಯ ಇಲ್ಲದಂತೆ ಆಗಿಬಿಡುತ್ತೆ ಅಂತ ಇದು ಪುರಾಣದ ಮಾತು, ದೇವಿ ಭಾಗವತದ ಮಾತು. ಶಿವೋಪಿ ಶವತಾಂ ಯಾತಿ ಕುಂಡಲಿನ್ಯಾವಿನ. ಕುಂಡಲಿನಿ ಅಂದ್ರೆ ಒಳಗಿನ ಚೈತನ್ಯ ಶಕ್ತಿ ಇಲ್ಲದೆ ಶಿವನೂ ಕೂಡ ಶವತ್ವವನ್ನ ಹೊಂದುತ್ತಾನೆ. ಶಕ್ತಿಹೀನಸ್ತು ಯಹ ಕಶ್ಚಿದ್ ಅಸಮರ್ಥ. ಶಕ್ತಿ ಇಲ್ಲ ಅಂದ್ರೆ ಯಾವ ಸಾಮರ್ಥ್ಯವೂ ಕೂಡ ಅವನಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವನನ್ನ ಏನಂತಾರೆ, ಅವಳನ್ನ ಏನಂತಾರೆ? ಸ್ಮೃತಃ ಸರ್ವಶಕ್ತಿಮಯಿ. ಅವಳಿಗೆ ಸರ್ವಶಕ್ತಿಮಯಿ ಅಂತ ಈ ಕಾರಣಕ್ಕೆ ಕರೀತಾರೆ ಅಂತ ದೇವಿ ಭಾಗವತದಲ್ಲಿ ನಾವು ನೋಡ್ತೇವೆ. ಹೀಗೆ ಪ್ರಪಂಚದಲ್ಲಿ ಪ್ರತಿಯೊಂದರೊಳಗೆ ಇರುವ ಅಗ್ನಿಯಲ್ಲಿರುವ ಸುಡುವ ಶಕ್ತಿ, ಪಾಕ ಮಾಡುವ ಶಕ್ತಿ, ತನ್ನಲ್ಲಿ ಬಿದ್ದಂತಹ ಎಲ್ಲವನ್ನ ಪವಿತ್ರಗೊಳಿಸುವ ಶಕ್ತಿ, ಚಂದ್ರನಲ್ಲಿರುವ ತಂಪು ಶಕ್ತಿ, ಆಹ್ಲಾದ ಆನಂದವನ್ನ ಉಂಟು ಮಾಡುವಂತಹ ಶಕ್ತಿ, ಹಾಗೆ ನೀರಿನಲ್ಲಿರುವ ಶುದ್ಧಗೊಳಿಸುವ ಶಕ್ತಿ, ಇದನ್ನೆಲ್ಲ ಭಾಗವತದಲ್ಲಿ ನಾವು ನೋಡ್ತೇವೆ. ಅವಧೂತ ಗೀತ ಅಂತ ಇದೆ ಭಾಗವತದಲ್ಲಿ ಒಂದು ಭಾಗವಾಗಿ. ಅವಧೂತ ಗೀತ ಅಂದ್ರೆ ಒಬ್ಬ ಅವಧೂತ ತಾನು ಇವುಗಳನ್ನೆಲ್ಲ ನೋಡಿ ಪಾಠ ಕಲಿತನಂತೆ, ಯಾವುದರಿಂದ ಏನೇನು ಪಾಠ ಕಲಿಬೇಕು ಅಂತ. ಹಾಗೆ ನೀರಿನಿಂದ ಈಗ ನಾ ಹೇಳಿದ ಈ ಗುಣಗಳನ್ನೆಲ್ಲ ಅವನು ಕಲಿತುಕೊಂಡ ಅಂತ ಬರುತ್ತೆ. ಹಾಗೆ ಇಲ್ಲಿ ಈ ಎಲ್ಲ ಶಕ್ತಿಗಳು ಕೂಡ ಆ ದೇವಿಯದು. ಆ ದೇವಿ ಯಾರು? ಪರಬ್ರಹ್ಮ ಸ್ವರೂಪಿಣಿ, ಪರಮಾತ್ಮ ಸ್ವರೂಪಿಣಿ, ಪರಾಶಕ್ತಿ ಸ್ವರೂಪಿಣಿ. ಆದ್ರಿಂದ ಯಸ್ಯ ಯಸ್ಯ ಪದಾರ್ಥಸ್ಯ, ಇದು ಇಷ್ಟೊತ್ತು ಹೇಳಿದ್ದರ ಸಾರಾಂಶದ ಶಾಸ್ತ್ರದ ಮಾತಷ್ಟೇ. ಯಾವ ಯಾವ ಪದಾರ್ಥಗಳಲ್ಲಿ ಯಾ ಶಕ್ತಿ ಉದಾಹೃತ, ಯಾವ ಯಾವ ಶಕ್ತಿ ಇದೆ ಎಂಬುದಾಗಿ ಈಗ ನಾವು ಪಟ್ಟಿ ಮಾಡಿದೆವೋ ಆ ಎಲ್ಲಾ ಶಕ್ತಿಯು ಪದಾರ್ಥ ಶಕ್ತಯ ಯಾಹ, ಆ ಪದಾರ್ಥದ ಶಕ್ತಿಗಳು ಏನೇನಿದೆಯೋ ತಾಹ ಗೌರೀಂ ವಿದುಹು ಬುಧಾಹ, ಅವಳನ್ನೇ ಆ ಶಕ್ತಿಯನ್ನೇ ಗೌರಿ, ಪಾರ್ವತಿ ಅಥವಾ ಅವಳನ್ನೇ ಈ ಸರ್ವಮಂಗಳೆ ಇತ್ಯಾದಿ ಹೆಸರುಗಳಿಂದ ಕರೀತಾರೆ ಅಂತ ನಾವು ಈ ಸರ್ವಶಕ್ತಿಮಯಿ ಎಂಬ ಮಾತನ್ನ ಕೃತಿಯಿಂದನೂ ಪುರಾಣದಿಂದನೂ ಕೂಡ ಸಮರ್ಥಿಸಿಕೊಂಡು ಈಗ ಮುಂದಿನ ನಾಮ ಸರ್ವ ಮಂಗಲ. ಇದು ಒಂದು ಪರಿಪೂರ್ಣಕ್ಕೆ ಬಂದಂತೆ ಸಂಖ್ಯೆ ಕೂಡ 200. ಸರ್ವ ಮಂಗಲ, ಸರ್ವ ಮಂಗಳ ದಾಯಕಿ ಅವಳು. ಈಗ ಮಂಗಲ ಅಂದ್ರೆ ಏನು? ಮಮ್ ಅಂದ್ರೆ ಪಾಪ ಅಂತ ಹೇಳ್ಕೊಂಡಿದ್ದೇವೆ. ಆ ಪಾಪವನ್ನ ಗಲ ತೊಳೆಯುವಂಥದ್ದು. ಆದ್ರಿಂದ ಪಾಪವನ್ನ ತೊಳೆಯೋದಕ್ಕೆ ಬೇಕಾದಷ್ಟು ಸಾಧನಗಳನ್ನ ನಾವು ಇಲ್ಲಿವರೆಗೆ ನೋಡಿದ್ದೇವೆ. ಏನು? ದೇವಸ್ಥಾನಕ್ಕೆ ಹೋದ್ರೆ ಪಾಪ ಹೋಗುತ್ತೆ,
ಸಜ್ಜನರ ಸೇವೆಯನ್ನ ಮಾಡಿದರೆ ಪಾಪ ಹೋಗುತ್ತೆ, ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಹೋಗುತ್ತೆ, ದೇವರ ಹೆಸರನ್ನ ಹೇಳಿದರೆ ಪಾಪ ಹೋಗುತ್ತೆ. ಹೀಗೆ ಪಾಪ ನಿವಾರಣೆಗೆ ಎಷ್ಟೋ ಮಾರ್ಗಗಳಿದೆಯಲ್ಲ. ಮಂಗಲ ಆ ಮಂಗಳ ಎಲ್ಲಿಂದ ಬಂದದ್ದು? ದೇವಸ್ಥಾನಕ್ಕೆ ಹೋದರೆ ನಮ್ಮ ಪಾಪ ಹೋಗುತ್ತೆ ಅನ್ನುವುದಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಿ. ನಾವೇನೋ ತಪ್ಪು ಮಾಡಿಬಿಟ್ಟಿದೀವಿ, ಅಥವಾ ಮನೆಯಲ್ಲಿ ಯಾವುದೋ ಒಂದು ದೇವರ ಪಟ ಬಿದ್ದು ಒಡೆದು ಹೋಯ್ತು, ನಮ್ಮ ಮನಸ್ಸಿಗೆ ಏನಾಗುತ್ತೆ? ಭಯ ಆಗುತ್ತೆ. ಅಯ್ಯೋ, ಇದು ಕುಲದೇವರ ಪಟ ಆಗಿತ್ತು, ಇವತ್ತು ಕುಲದೇವರ ದಿನ ಆಗಿದೆ, ಕುಲದೇವರ ದಿನಾನೇ ಕುಲದೇವತೆಯ ಪಟ ಬಿದ್ದೋಯ್ತಲ್ಲ, ಒಡೆದೋಯ್ತಲ್ಲ, ಅಯ್ಯೋ ಏನ್ ಅಪಶಕುನಾನೋ, ಏನ್ ಅಪಚಾರ ಆಗುತ್ತೋ, ಏನ್ ತೊಂದರೆ ಬರುತ್ತೋ ಅನ್ನೋ ಕಳವಳ ಆಗುತ್ತೆ. ಆಗೇನ್ ಹೇಳ್ತಾರೆ, ಯಾರನ್ನಾದ್ರೂ ಕೇಳಿದ್ರೆ ಅಥವಾ ಯಾರೋ ಒಬ್ಬ ಗುರುಗಳನ್ನ ಕೇಳಿದ್ರೆ, ಏನು ಭಯ ಪಡಬೇಡಪ್ಪ, ದೇವರ ಮುಂದೆ ತುಪ್ಪ ದೀಪ ಹಚ್ಚು, ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ಆಗ ದೇವರ ಮುಂದೆ ದೀಪ ಹಚ್ಚಿದಾಗ ಇದೇನೋ ಅಪಾಯ ಬಂತಲ್ಲ, ಆ ಅಪಾಯ ಏನಾಗುತ್ತೆ? ತನ್ನಿಂದ ತಾನು ನಿವಾರಣೆ ಆಯಿತು. ಅದನ್ನು ಕೊಡುವುದು ಯಾರು? ದೇವರ ಮುಂದೆ ದೀಪ ಹಚ್ಚಿದಾಗ ಇದು ಹೋಗುತ್ತೆ ಅನ್ನುವಾಗ ಆ ಮಂಗಲವನ್ನ ಕೊಡುವವಳು ಯಾರು? ಸರ್ವ ಮಂಗಲ. ಆ ಮಂಗಳವನ್ನ ಉಂಟು ಮಾಡುವಂತವಳೇ ಆ ದೇವಿ. ಆದ್ರಿಂದ ಸರ್ವ ಮಂಗಲ. ಹಾಗೆ ಅಂದ್ರೆ ಯಾವ್ಯಾವುದು ಪ್ರಪಂಚದಲ್ಲಿ ನಮ್ಮನ್ನ ಅಡ್ಡಿಪಡಿಸ್ತಾ ಇದೆಯೋ, ನಮ್ಮನ್ನ ತೊಂದರೆಗೆ ಒಳಗು ಮಾಡ್ತಾ ಇದೆಯೋ, ಆ ಒಳಗು ಮಾಡುವಂತ ಈ ಎಲ್ಲಾ ಲೋಪದೋಷಗಳನ್ನ ನಿವಾರಣೆ ಮಾಡಿ ನಮ್ಮ ಆ ಪಾಪಗಳಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವುದಕ್ಕೆ ಅದರೆಲ್ಲ ಶಕ್ತಿ ಇಟ್ಟಿದ್ದಾರಲ್ಲ, ಆ ಶಕ್ತಿ ದೇವಿಯದು. ಆದ್ರಿಂದ ಸರ್ವ ಮಂಗಳ. ಇನ್ನು ಮಂಗಳ ಈ ದೇವಿಯ ಒಂದು ಸ್ವರೂಪದಲ್ಲಿ ನಾವು ಎಲ್ಲದರಲ್ಲಿರುವಂತಹ ಈ ವಿಭೂತಿಯನ್ನ ನೋಡಿದ್ವಲ್ಲ. ಯಾವ ವಿಭೂತಿಯನ್ನ? ಈ ಒಂದು ಎಲ್ಲದರಲ್ಲಿರುವ ಪಾಪವನ್ನು ತೊಳೆಯುವ ಶಕ್ತಿ. ಪ್ರತಿಯೊಂದರಲ್ಲಿ ಒಂದೊಂದು ರೀತಿ ಇದೆ. ಅದನ್ನೇ ಗೀತಾಚಾರ್ಯ ಏನ್ ಹೇಳಿದಾನೆ? ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವಾ ಅಂತ ಹೇಳಿದಾನೆ. ಅದೆಲ್ಲ ನಾನೇ ಕಣಪ್ಪ ಅಂತ. ಆದ್ರಿಂದ ಈಗ ಪಾಪ ತೊಳೆಯೋದಕ್ಕೆ ಇಂದ್ರನಿಗೆ ನಾನು ಮಾಡಿದಂತ ತಪ್ಪು ಏನೋ ಇದೆ, ಅದನ್ನ ಇಂದ್ರ ಹೋಗಲಾಡಿಸ್ತಾನೆ. ಆದ್ರಿಂದ ಇಂದ್ರನ ಪೂಜೆ ಮಾಡಪ್ಪ, ನಿನ್ನ ಮನೆಗೆ ಬಂದಿರುವಂತ ಈ ಕಂಟಕ ಹೋಗುತ್ತೆ. ಕುಬೇರನ ಪೂಜೆ ಮಾಡಪ್ಪ, ನಿನಗೆ ಬಂದಿರುವಂತ ಇದು ಹೋಗುತ್ತೆ. ಇದೆಲ್ಲ ನಾವು ಕೇಳ್ತೀವಲ್ವಾ, ಜಾತಕ ನೋಡಿ ಹೇಳ್ತಾರೆ. ಈ ಎಲ್ಲರಲ್ಲಿ, ಇಂದ್ರನಲ್ಲಿ, ಕುಬೇರನಲ್ಲಿ, ವರುಣನಲ್ಲಿ, ಇವರಲ್ಲೆಲ್ಲ ಈ ಶಕ್ತಿಯನ್ನ, ಅಂದ್ರೆ ಈ ಪಾಪವನ್ನ ತೊಲಗಿಸುವ, ಕಷ್ಟವನ್ನ ದೂರ ಮಾಡುವ ಶಕ್ತಿಯನ್ನ ಇಟ್ಟಿರೋವಳು ಅವಳು. ಆದ್ರಿಂದ ಅವಳು ಸರ್ವಮಂಗಳ. ಹೇಗೆ ಸರ್ವಶಕ್ತಿಮಯಿ ನೋಡಿದ್ವಿ, ಅದೇ ರೀತಿ ಸರ್ವ ಮಂಗಲ. ಈ ರೀತಿ ಹಾಗೆ ನೋಡುವಾಗ ಮೊಟ್ಟ ಮೊದಲಿಗೆ ಪರಮಾತ್ಮನ ವಿಭೂತಿಯನ್ನ ನಾವು ನೋಡೋದು ಎಲ್ಲಿ ಅಂತ ಕೇಳಿದ್ರೆ, ಮೊಟ್ಟ ಮೊದಲು ಬೆಳಗಾಯಿತು ಅನ್ನುವಾಗ, ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕಾಣುವುದು ಸೂರ್ಯ. ಆ ಸೂರ್ಯ ಯಾವ ಬಣ್ಣದಲ್ಲಿ ಕಾಣ್ತಾನೆ? ಹಳದಿ ಕೆಂಪು ಬಣ್ಣದಲ್ಲಿ ಕಾಣುತ್ತಾನೆ. ಹಳದಿ ಕೆಂಪನ್ನ ನಾವು ಏನಂತೇವೆ? ಹರಿಶಿಣ ಕುಂಕುಮ. ಆದ್ರಿಂದ ನೋಡಿ, ಪೂಜೆ ಮಾಡುವಾಗ ಸರ್ವಮಂಗಳ ಮಾಂಗಲ್ಯೆ ಹೇಳಿ ಪೂಜೆ ಮಾಡ್ತೇವೆ. ಹರಿಶಿಣ ಕುಂಕುಮ ಇಡುವಾಗ ಆ ಮಂತ್ರ ಹೇಳ್ತೇವೆ. ಅಲ್ಲಿ ಆ ಮಂಗಲ, ಆ ಹರಿದ್ರ ಕುಂಕುಮ ಏನನ್ನ ತೋರಿಸ್ತಾ ಇದೆ? ಹರಿಶಿಣ ಕುಂಕುಮದ ಭಾಗ ಪರಮಾತ್ಮನ ಮೊಟ್ಟ ಮೊದಲ ಶಕ್ತಿಯ ಆವಿರ್ಭಾವವಾಗಿ ನಮ್ಮ ಅಜ್ಞಾನದ ಕತ್ತಲೆಯನ್ನ ತೆಗೆದು, ನಮ್ಮ ಜಡತೆಯ ಕತ್ತಲೆಯನ್ನ ದೂರ ಮಾಡಿ, ನಮ್ಮಲ್ಲಿ ಚಟುವಟಿಕೆಯನ್ನ ತುಂಬುವ ಮೊಟ್ಟ ಮೊದಲ ಆವಿರ್ಭಾವ ಸೂರ್ಯ. ಆ ಸೂರ್ಯನ ಉದಯದಲ್ಲಿ ನಾವು ಕಾಣೋದು ಈ ಎರಡು ಬಣ್ಣ. ಈ ಎರಡು ಬಣ್ಣ ನಾವೇನಂತೇವೆ? ಸುಮಂಗಲ ಅಂತೇವೆ ತಾನೆ, ಸುಮಂಗಲಿ. ಆದ್ರಿಂದ ಇದು ಸರ್ವಮಂಗಲ. ಈ ಒಂದು ಕೆಂಪು ಹಳದಿ ಬಣ್ಣಗಳು ಅದಕ್ಕೆ ಅರ್ಹಳಾದವಳು ಈ ದೇವಿ. ಆದ್ರಿಂದ ಅವಳು ಸರ್ವ ಮಂಗಲ. ಯಾವ ದೇವಿಯ ಒಂದು ಶಕ್ತಿಯಿಂದ ಸೂರ್ಯ ಉದಯಿಸ್ತಾ ಇದ್ದಾನೋ, ಯಾವ ದೇವಿಯೇ ಸೂರ್ಯನನ್ನ ಲೋಕಕ್ಕೆ ಕೊಟ್ಟು ಸೂರ್ಯನಿಂದ ಈ ಪ್ರಪಂಚದಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗೆ ಪ್ರೇರಕಳಾಗಿ ಅವನಿಂದನೇ ಶರೀರವನ್ನ ಪಡೆದು ಪುಷ್ಟಿ ಪಡೆದು ತುಷ್ಟಿ ಪಡೆದು ಇರುವಂತೆ ಯಾವ ದೇವಿ ನಮ್ಮನ್ನ ಮಾಡ್ತಾ ಇದ್ದಾಳೋ, ಆ ದೇವಿ ಏನಾಗಿದ್ದಾಳೆ? ಅವನಲ್ಲಿ ಈ ಮಾಂಗಲ್ಯ ಅಂದ್ರೆ ಸೂರ್ಯ ಕೊಡೋ ಮಾಂಗಲ್ಯ ಏನು? ಅಜ್ಞಾನವನ್ನ ದೂರ ಮಾಡಿದಾನೆ, ಕತ್ತಲೆಯನ್ನ ದೂರ ಮಾಡಿದಾನೆ, ಜಡತೆಯನ್ನ ದೂರ ಮಾಡಿದಾನೆ. ಆ ಜಡತೆಯನ್ನ ದೂರ ಮಾಡುವ ಮಾಂಗಲ್ಯ ಶಕ್ತಿ
ದೇವಿಯದು. ಹಾಗೆ ಅವಳು ಸರ್ವ ಮಂಗಲ. ಇದೇ ರೀತಿ ಪ್ರತಿಯೊಂದು ಪದಾರ್ಥವನ್ನು ನೋಡ್ತಾ ಹೋದಾಗ ಪ್ರತಿಯೊಂದು ಪದಾರ್ಥದಲ್ಲಿರುವಂತ, ಆದ್ರಿಂದ ನಾವು ರುದ್ರನನ್ನ ಸ್ತೋತ್ರ ಮಾಡುವಾಗ ಅಸೌಯಸ್ತಾಮ್ರೋ ಅರುಣ ಉತ ಬಭ್ರುಸ್ಸು ಮಂಗಲಃ ಅಂತ ಮಂತ್ರವನ್ನ ನೋಡ್ತೇವೆ. ಅಸೌಯಸ್ತಾಮ್ರ ಬಭ್ರುಸ್ ಅಂದ್ರೆ ಇದೇ ಸುಮಂಗಲಃ. ಆ ರುದ್ರನಲ್ಲಿರುವ ಸುಮಂಗಲ ಭಾವನೆ ರೌದ್ರಿ, ರುದ್ರನ ಶಕ್ತಿಯಾಗಿರುವಂತಹ ದೇವಿಯಲ್ಲಿ ಕೂಡ ನಾವು ನೋಡುವಂಥದ್ದು. ಹಾಗಾಗಿ ಅವಳು ಸರ್ವ ಮಂಗಲ, ಎಲ್ಲದರಲ್ಲಿರುವ. ತಂದೆ ತಾಯಿಗೆ ನಮಸ್ಕಾರ ಮಾಡಿದ್ರೆ ಪಾಪ ಹೋಗುತ್ತೆ, ಇದೆಲ್ಲ ಕೇಳಿರ್ತೇವೆ ನಾವು. ಗಣಪತಿ ತೋರಿಸಿದಾನೆ, ಅವನೇನ್ ಮಾಡ್ದ, ಸ್ಪರ್ಧೆ ಇಟ್ಟಾಗ ಸುಬ್ರಹ್ಮಣ್ಯ ನವಿಲೇರ್ಕೊಂಡು ಓಡ್ ಹೋದ. ಗಣಪತಿ ಕೇವಲ ತಂದೆ ತಾಯಿಗೆ ಪ್ರದಕ್ಷಿಣೆ ಬಂದು ಕೂತ್ಕೊಂಡ. ತಂದೆ ತಾಯಿಯಲ್ಲೇ ಸಕಲ ದೇವತೆಗಳು ಇದ್ದಾರೆ ಅಂತ. ಅಂದ್ರೆ ಯಾರು ಮಂಗಲರು ಅಂತ ಪ್ರಶ್ನೆ ತಗೊಂಡಾಗ ತಂದೆ ತಾಯಿ ಮಂಗಲರು, ದೇವತೆಗಳು ಮಂಗಲರು, ಮತ್ತೆ ಇದು ನದಿಗಳು ಮಂಗಳ, ಹೀಗೆ ಯಾವುದರಲ್ಲಿ ಈ ಮಂಗಲ ಅನ್ನುವುದಿದೆಯೋ ಆ ಮಂಗಲ ಎನ್ನುವುದು ಇರುವುದನ್ನ ಯಾರ ಬಲದಿಂದ ನಾವು ಪಡ್ಕೊಂಡಿದ್ದೇವೆ, ಅವಳು ಸರ್ವ ಮಂಗಲ. ಆದ್ರಿಂದ ನಾವು ಆ ಸರ್ವಮಂಗಲ ಅನ್ನುವ ಶಬ್ದಕ್ಕೆ ಅರ್ಥವಾಗಿ ಏನು ಹೇಳ್ತಾರೆ, ಅಶುಭಾನಿ ನಿರಾಚಷ್ಟೆ. ಏನು ಕೆಡುಕುಗಳು ಉಂಟಾಗುತ್ತೋ ಆ ಕೆಡುಕುಗಳು ಉಂಟಾಗುವುದನ್ನೆಲ್ಲ ದೂರ ಮಾಡ್ತಾಳೆ. ಅಶುಭಾನಿ ನಿರಾಚಷ್ಟೆ. ಹಾಗೆ ತನೋತಿ ಶುಭ ಸಂತತಿಂ, ಶುಭ ಒಂದನ್ನು ಕೊಡಲ್ಲ, ಶುಭ ಸಂತತಿಂ, ನಿರಂತರವಾದಂತಹ ಶುಭವನ್ನ ಕರುಣಿಸ್ತಾಳೆ. ಆದ್ರಿಂದ ಯಾವುದರಿಂದ, ಸ್ಮೃತಿ ಮಾತ್ರೇಣ, ಕೇವಲ ಅಮ್ಮ ಅಂತ ಕೂಗಿದ ಮಾತ್ರದಿಂದ, ಅಥವಾ ಅಂತರಂಗದಲ್ಲಿ ಅಮ್ಮನನ್ನ ನೆನಪಿಸಿಕೊಂಡ ಮಾತ್ರದಿಂದ, ಯತ್ ಪುಂಸಾಂ, ಸಾಮಾನ್ಯ ಮಾನವರಿಗೆ ಅವಳೇನ್ ಮಾಡ್ತಾಳೆ, ಅಶುಭಾನಿ ನಿರಾಚಷ್ಟೆ ಶುಭ ಸಂತತಿ ತನೋತಿ, ಶುಭ ಸಂತತಿಯನ್ನೇ ಕರುಣಿಸ್ತಾಳೆ. ಆದ್ರಿಂದ ಅವಳನ್ನ ಏನಂತ ಕರೀತಾರೆ, ಸುಮಂಗಲ, ಸರ್ವ ಮಂಗಲ ಎಂಬುದಾಗಿ ಅವಳನ್ನ ಕರೀತಾರೆ ಅಂತ ಈ ಶ್ಲೋಕ ಹೇಳ್ತಾ ಇದೆ. ಅವಳ ಸರ್ವಮಂಗಲತ್ವ ಹೇಗೆ ಅಂತ, ಶುಭಾನಿ ನಿರಾಚಷ್ಟೆ ಅಶುಭಾನಿ ನಿರಾಚಷ್ಟೆ ಶುಭ ಸಂತತಿಂ ತನೋತಿ, ತನೋತಿ ಅಂದ್ರೆ ಹೆಚ್ಚು ಮಾಡುತ್ತೆ. ಹಾಗೆ ಸ್ಮೃತಿ ಮಾತ್ರೇಣ ಯತ್ ಪುಂಸಾಂ, ಕೇವಲ ನೆನಪಿಸಿಕೊಂಡ ಮಾತ್ರದಿಂದ ಪುರುಷರಿಗೆ ಈ ಒಂದು ಶಕ್ತಿಯನ್ನ ಕರುಣಿಸೋದ್ರಿಂದ ಬ್ರಹ್ಮ ತನ್ ಸುಮಂಗಲಂ ವಿದುಹು, ಆದ್ರಿಂದ ಅವಳನ್ನ ಸುಮಂಗಲ ಸರ್ವಮಂಗಲ ಎಂಬುದಾಗಿ ಕರೀತಾರೆ. ಆದ್ರಿಂದ ಈ ಸರ್ವಮಂಗಳ ಅನ್ನುವುದು ಸರ್ವಾಣಿ ಹೃದಯಸ್ಥಾನಿ, ಎಲ್ಲ ಹೃದಯದ ಪ್ರತಿಯೊಂದು ಜೀವಗಳ ಹೃದಯದ ಒಳಗೆ ಇವರಿಗೆ ಒಳ್ಳೆಯದಾಗಲಿ. ನೋಡಿ, ಈ ಶುಭ ಕಾರ್ಯಕ್ರಮಗಳು ನಡೆಯುವಾಗ ಇವತ್ತು ನಮ್ಮಲ್ಲಿ ಅದು ಹೊರಟು ಹೋಗ್ಬಿಟ್ಟಿದೆ. 4 ಜನರನ್ನ ಕರೆಯೋದು ಯಾಕೆ ಅಂದ್ರೆ, ನಾವು ಒಂದು ಪೂಜೆ ಮಾಡಿದ್ರು ಕೂಡ ಪೂಜೆ ಮಾಡಿದಾಗ 4 ಜನರನ್ನ ಕರೆದು ಅರಿಶಿಣ ಕುಂಕುಮ ಕೊಡೋದು ಯಾತಕ್ಕೆ, ಒಳ್ಳೇದಾಗಲಿ ಅಂತ ತಾಂಬೂಲ ತಗೊಂಡವ್ರು ಹೇಳ್ತಾರಲ್ವಾ, ನಾವು ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗಲಿ. ಹಾಗೆ ಈ 4 ಜನರನ್ನ ಕರೆದಾಗ 4 ಜನರು ಒಟುವಿಗೆ ಒಳ್ಳೇದಾಗಲಿ, ಈ ಉಪನಯನ ಮಾಡ್ತಾ ಇರುವಾಗ ದಂಪತಿಗೆ ಒಳ್ಳೇದಾಗಲಿ, ಈ ದಂಪತಿಗಳು ಸುಖದಿಂದ ಸುದೀರ್ಘ ಕಾಲ ಚೆನ್ನಾಗಿ ಬದುಕಲಿ ಅಂತ ಆ ಬಂದವರು ಹಾರೈಸ್ತಾ ಇರಬೇಕು. ಅದಕ್ಕೋಸ್ಕರ 4 ಜನರನ್ನ ಕರೆಯೋದು. ಕೊನೆಯ ಪಕ್ಷ ಸಭಾಮಂಟಪದಲ್ಲಿ ಕೂತಿರ್ತಾರಲ್ಲ, ಕೆಳಗಡೆ ಇರೋರು ಗಲಭೆ ಮಾಡ್ತಾ ಇದ್ರು, ಸಭಾಮಂಟಪದಲ್ಲಿರುವವರಾದರೂ, ಸಾಮಾನ್ಯವಾಗಿ ಸಭಾಮಂಟಪದಲ್ಲಿ ಯಾರಿರ್ತಾರೆ, ವಧೂವರರ ಹತ್ತಿರದ ಬಂಧುಗಳಿರ್ತಾರೆ, ಅವರಾದ್ರೂ ಅದನ್ನು ಭಾವಿಸಬೇಕು. ಅಂದ್ರೆ ಅದೇ ಬದ್ಧನಾತಿ ಇತಿ ಬಂಧು ಅಂತ, ಬಂಧು ಅನ್ನೋದು ಅದಕ್ಕೋಸ್ಕರ ಇವರನ್ನ ಸನ್ಮಾರ್ಗದಲ್ಲಿ ಕರೆದೊಯ್ಯುವಂತ ಇದನ್ನ ಭಾವಿಸ್ತಾ ಇವರಿಗೆ ಸನ್ಮಂಗಳಗಳನ್ನ ಹಾರೈಸ್ತಾ, ಆದ್ರಿಂದಲೇ ನೋಡಿ ಕೆಲಸ ಮಾಡುವಾಗ ಏನ್ ಹೇಳ್ತಾರೆ, ಅನಯೋಹ ದಂಪತ್ಯೋಹೋ ಪುಷ್ಟಿರಸ್ತು ಇತಿ ಭವಂತೋ ಬ್ರುವಂತು, ಓಂ ಪುಷ್ಟಿರಸ್ತು ಅಂತ ಇರುವವರು ಹೇಳಬೇಕು. ಅನಯೋಹ ದಂಪತ್ಯೋಹ ತುಷ್ಟಿರಸ್ತು ಇತಿ ಭವಂತೋ ಬ್ರುವಂತು, ಹಾಗೆ ಹೇಳಿದಾಗ ಓಂ ತುಷ್ಟಿರಸ್ತು. ಹಾಗೆ ಹೇಳುವ 10 ಜನ ಇದ್ದಾಗ ಅದೇನಾಗತ್ತೆ, ಪುಷ್ಟಿರಸ್ತು, ತುಷ್ಟಿರಸ್ತು, ಶಾಂತಿರಸ್ತು, ಸಮೃದ್ಧಿರಸ್ತು, ಅದು ಹೇಳ್ತಾ ಅವೆಲ್ಲ ಉಂಟಾಗತ್ತೆ. ಯಾತಕ್ಕೆ ಇದನ್ನು ಹೇಳ್ತಿರೋದಂದ್ರೆ, ಆ ಸರ್ವಮಂಗಲತ್ವ ಅನ್ನೋದು ಎಲ್ಲಿದೆ ಅಂದ್ರೆ ಎಲ್ಲೋ ಇಲ್ಲ,
ಪ್ರತಿಯೊಬ್ಬನ ಹೃದಯದಲ್ಲಿದೆ. ಆ ಪ್ರತಿಯೊಬ್ಬನ ಹೃದಯದಲ್ಲಿ ಇಟ್ಕೊಂಡಿರೋನು ಬಂದು ಕಾರ್ಯಕ್ರಮದಲ್ಲಿ ಗಲಾಟೆ ಮಾಡಿಕೊಂಡು ಏನೋ ತಂದಿರೋ ದುಡ್ಡನ್ನೋ ಒಡವೆನೋ ವಸ್ತುನೋ ಏನನ್ನೋ ಪ್ರೆಸೆಂಟೇಶನ್ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ಬಿಡೋದಲ್ಲ. ಅವರಿಗೆ ಒಳ್ಳೇದಾಗಬೇಕು, ಒಂದು ವ್ರತ ನೇಮ ಏನು ಮಾಡಿದ್ರು ಅದಕ್ಕಾಗಿ 4 ಜನರನ್ನ ನಾವು ಕರೆಯುವಾಗ ಯಾಕೆ ಅಂದ್ರೆ ಅವರ ಹೃದಯದಲ್ಲಿ ಏನಿದೆ, ಸನ್ಮಂಗಳ ಇದೆ. ಅದು ಇದ್ದಿದ್ದು. ಇವತ್ತು ನೋಡಿ ಆ ಬಂಧಗಳನ್ನ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಸುಮ್ಮನೆ ಕರೆದಿದ್ದಾರೆ ಅಂತ ಹೋಗ್ತೇವೆ, ಹೋದವರೆಲ್ಲರೂ ಊಟ ಮಾಡ್ತೇವೆ, ಊಟ ಮಾಡಿದ್ದೀಗಲ್ಲ ಅನ್ನಕ್ಕೆ ಅವ್ರು ಊಟ ಕೊಟ್ಟಿದ್ದಾರೆ ಅನ್ನಕ್ಕೆ ಒಂದೇನೋ ನಮ್ಮ ಶಕ್ತಿಯ ಅನುಸಾರ ಒಂದು ಕೊಟ್ಟು ಬರ್ತೇವೆ. ಕೊಟ್ಟ ಮೇಲೆ ನಂದು ಮುಗಿದೋಯ್ತು ಹಾಗೆ ಭಾವಿಸಿಕೊಳ್ಳದೆ, ಆದ್ರಿಂದ ನೋಡಿ ದಂಪತಿಗಳಲ್ಲಿ ಒಳ್ಳೆಯದಾಗ್ತಾ ಇಲ್ಲ. ದಂಪತಿಗಳು ಚೆನ್ನಾಗಿರ್ಬೇಕು, 100 ಕಾಲ ಆನಂದದಿಂದಿರಬೇಕು, ಅನ್ಯೋನ್ಯದಿಂದಿರಬೇಕು, ಸೌಹಾರ್ದದಿಂದಿರಬೇಕು, ಸಾಮರಸ್ಯದಿಂದಿರಬೇಕು. ಆ ಭಾವನೆ ಅಲ್ಲಿದ್ದಾಗ ಮಿಡಿತಾ ಇದ್ರೆ ಆ ಮಿಡಿತ ಅದನ್ನ ಇಲ್ಲಿ ಮಂತ್ರ ಹೇಳ್ತಿರೋದು, ನಾನು ಹೇಳ್ತಾ ಇರೋ ಮಾತಲ್ಲ. ಅದು ಸರ್ವಾಣಿ ಹೃದಯಸ್ಥಾನಿ ಮಂಗಲಾನಿ, ಪ್ರತಿಯೊಂದು ಜೀವಗಳ ಒಳಗೆ ಹೃದಯಗತವಾಗಿ ಈ ಮಂಗಳ ಇದೆ. ಆ ಇರುವ ಮಂಗಳವನ್ನ, ಶುಭಗಳನ್ನ ಅದು ಉಂಟಾಗ್ಲಿ, ಅದನ್ನ ಉಂಟು ಮಾಡೋಳು. ಶುಭಾನಿ ದದಾತಿ, ಅದು ಅವ್ರು ಹಾರೈಸಿದಾಗ, ನಾವು ಹಾರೈಸಿದ್ರೆ ನಮಗ್ ಕೊಡೋ ಶಕ್ತಿ ಇಲ್ಲ. ಕೊಡೋಳು ಯಾರು? ಅವಳು. ನಾವು ಹಾರೈಸ್ತೀವಿ ಆದ್ರೆ ಕೊಡೋಳು ಯಾರು? ಅವಳು. ಆದ್ರಿಂದ ದದಾತಿ ಈಪ್ಸಿತಾನ್, ನಾವು ಬಯಸಿದ್ದಂತು ಅಂಥದ್ದು ಅಂದ್ರೆ ಪುಷ್ಟಿರಸ್ತು, ತುಷ್ಟಿರಸ್ತು, ಶಾಂತಿರಸ್ತು, ಸಮೃದ್ಧಿರಸ್ತು ಅಂತ ನಾವು ಏನು ಅಸ್ತು ಅಂತ ಹೇಳ್ತಾ ಇದ್ದೇವೆ, ಅದು ಆಗಲಿ ಅಂದ ಕೂಡ್ಲೆ ಅವಳು ಅಸ್ತು ಅಂತ ಕೊಡುವವಳು ಅವಳು. ಆದ್ರಿಂದ ಅವಳೇನು ಸರ್ವ ಮಂಗಲ. ಸುಮ್ಮನೆ ಸರ್ವ ಮಂಗಳ ಆಗಕ್ಕಾಗಲ್ಲ, ಈ ಎಲ್ಲ ಶಕ್ತಿಯನ್ನ ಅವಳು ಪಡ್ಕೊಂಡಿದ್ದಾಳೆ. ಆದ್ರಿಂದ ಮಂಗಳ ಅಂದಾಗ ಏನಂತ ಹೇಳಿದಂತಾಯ್ತು, ಧರ್ಮ ಬುದ್ಧಿಯಿಂದ ಮಾಡುವಂತಹ ಆಲೋಚನೆ, ಧರ್ಮ ಬುದ್ಧಿಯಿಂದ ಮಾಡುವ ಕೆಲಸ, ಧರ್ಮ ಬುದ್ಧಿಯಿಂದ ಮಾಡುವ ಆಲೋಚನೆ, ಧರ್ಮ ಬುದ್ಧಿಯಿಂದ ಮಾಡುವ ಕೆಲಸ, ಅದಕ್ಕೆ ದೊರಕುವ ಫಲ ಏನಿದೆ ಅದು ಮಂಗಳ. ಈಗ ಮಂಗಳ ಅಂದ್ರೆ ಮೂಲ. ಹಿಂದೆ ನಾವು ನೋಡಿದ್ವಿ ಧರ್ಮ ಅಂತ, ಎಲ್ಲಕ್ಕೂ ಧರ್ಮ ಮೂಲ. ಆದ್ರಿಂದ ಧರ್ಮ ಮೂಲವಾಗಿರುವಂತಹ ಚಿಂತನೆ, ಧರ್ಮ ಮೂಲವಾದ ಚಿಂತನೆಯಿಂದ ಉಂಟಾದ ಕ್ರಿಯೆ, ಆ ಕ್ರಿಯೆಯಿಂದ ಉಂಟಾದ ಫಲ, ಇದನ್ನ ಸುಮಂಗಲ ಎಂಬುದಾಗಿ ಕರೀತಾರೆ, ಅಥವಾ ಸರ್ವಮಂಗಳ ಅಂತ ಕರೀತಾರೆ. ಇದನ್ನ ಪ್ರತಿನಿಧಿಸುವಂತಹ ವಸ್ತುಗಳು ಇದೆ ಕೆಲವು. ನಾವು ಮನೆಗಳಲ್ಲಿ ನೋಡ್ತೇವೆ. ಅಂದ್ರೆ ದೇವರನ್ನ ಮಾಡಬೇಕಾದ್ರೆ ಏನು ಪೂರ್ಣ ಫಲವನ್ನ, ಹಾಗೆ ಒಂದು ಕನ್ನಡಿಯನ್ನ, ಕಲಶವನ್ನ, ಇವನ್ನೆಲ್ಲ ಏನಂತೇವೆ, ಮಂಗಳ ದ್ರವ್ಯಗಳು. ಅರಿಶಿನ ಕುಂಕುಮವನ್ನ, ಹೂವನ್ನ, ಬಳೆಯನ್ನ, ಇವನ್ನೆಲ್ಲ ಮಂಗಳ ದ್ರವ್ಯಗಳು ಅಂತ ಭಾವಿಸ್ತೇವೆ. ಇವುಗಳನ್ನ ಪ್ರತಿದಿನ ದರ್ಶನ ಮಾಡೋದ್ರಿಂದ ನಮ್ಮ ಹೃದಯದಲ್ಲಿ ಆ ಮಂಗಳ ಚಿಂತನೆ ಬರುತ್ತೆ. ಇದು ವ್ಯವಹಾರದ ನೆಲೆ. ಇದನ್ನ ನಾವು ಪ್ರತಿದಿನ ನೋಡೋದು. ಈ ಪ್ರತಿದಿನ ನೋಡುವ ಕಲಶ, ಆ ಕಲಶದ ಮೇಲಿರುವ ಪೂರ್ಣ ಫಲ, ಕಲಶದ ಮುಂದಿರುವ ಕನ್ನಡಿ, ಹಾಗೆ ನಾವು ಇಟ್ಟುಕೊಳ್ಳುವಂತಹ ಹರಿಶಿನ, ಕುಂಕುಮ, ದೀಪ, ಇವೆಲ್ಲವೂ ಕೂಡ ಆ ಮಂಗಳದ ಸೂಚನೆ. ಪ್ರತಿದಿನ ವ್ಯವಹಾರದಲ್ಲಿರುವ ಈ ಮಂಗಳದ ಸೂಚನೆ ಯಾರನ್ನು ತೋರಿಸಬೇಕು? ಆರಂಭದಲ್ಲಿ ಹೇಳಿದ್ವಲ್ಲ, ಸರ್ವ ಮಂಗಳಮಯವಾದಂತಹ ಪರಬ್ರಹ್ಮ ವಸ್ತು. ಅದನ್ನ ನಮಗೆ ನೋಡಕ್ಕಾಗಲ್ಲ. ಇವೆಲ್ಲ ಏನು ಪ್ರತೀಕಗಳು. ಯಾಕೆಂದ್ರೆ ಈಗ ನಾವು ಈ ನೆಲೆಯಲ್ಲಿದ್ದೀವಲ್ವಾ, ಅಂದ್ರೆ ಮಾನವ ನೆಲೆಯಲ್ಲಿದ್ದೀವಿ, ಪ್ರತಿದಿನದ ವ್ಯವಹಾರದ ನೆಲೆಯಲ್ಲಿದ್ದೀವಿ. ಆ ವ್ಯವಹಾರದ ನೆಲೆಯಲ್ಲಿ ಇರುವಾಗ ನಾವು ನೋಡಿದಂತ ಈ ವಸ್ತುಗಳ ಮೂಲಕ ಆ ದೇವಿಯ ನೆನಪಾಗಬೇಕು. ಅದಕ್ಕೋಸ್ಕರ ಇವೆಲ್ಲವೂ ಆಗೇನಾಗುತ್ತೆ, ಇವೆಲ್ಲವೂ ನಮಗೆ ಮಂಗಳವನ್ನ ತಂದುಕೊಡುವಂತದ್ದಾಗುತ್ತೆ. ಆದ್ರಿಂದ ಇವುಗಳನ್ನ ಮಂಗಳದ ಸಂಕೇತ ಎಂಬುದಾಗಿ ಭಾವಿಸಿಕೊಂಡು ಮನೆಗಳಲ್ಲಿ ಮಂಗಳ ಕ್ರಿಯೆಗಳನ್ನ ಮಾಡುವಾಗ ಮೊದಲಿಗೆ ಅರಿಶಿನ ಕುಂಕುಮ ಮೊದಲಿಗೆ ಪೂರ್ಣ ಕಲಶವನ್ನ ಇಟ್ಕೊಂಡಂತ ಕಲಶಗಿತ್ತಿ ಮೊದಲು, ಆನಂತರ ಅರಿಶಿನ ಕುಂಕುಮದವರು, ಆನಂತರ ಪುರೋಹಿತರು. ಅವರೇ ಪುರೋಹಿತರೇ ನ್ಯಾಯವಾಗಿ ಮೊದಲಿರಲ್ಲ. ಮೊದಲು ಆ ಕಲಶ ಅಂದ್ರೆ ಅದು ಮಂಗಳ. ಆ ಮಂಗಳ ಸೂಚಕವಾದದ್ರ ಮೂಲಕ ನಾವು ಏನನ್ನು ನೋಡಬೇಕು? ಪರಬ್ರಹ್ಮ ವಸ್ತುವಾದಂತಹ ಪರಾಶಕ್ತಿಯನ್ನ, ಆ ದೇವಿಯ ದರ್ಶನವನ್ನ ಮಾಡಬೇಕು. ನಮಗೆ ಅದನ್ನ ನೋಡೋ ಶಕ್ತಿ ಇಲ್ಲ. ಮೊದಲು ನಾವು ಅದು ಹೇಳ್ಕೊಂಡಿದ್ದೇವೆ, ಅದನ್ನ ನೋಡೋ ಶಕ್ತಿ ಇಲ್ಲ. ಇದನ್ನ ನೋಡೋ ಶಕ್ತಿ ಇದೆ. ಇದರ ಮೂಲಕ ಅದನ್ನ ನಾವು ಭಾವಿಸಿಕೊಳ್ಳಬೇಕು.
ಹೀಗೆ ಇಷ್ಟೆಲ್ಲ ಮಾತು ಹೇಳಿದ ನಂತರದಲ್ಲಿ ನಾವಾದರೂ ಕೊನೆ ಪಕ್ಷ ಮಂಗಳ ಕಾರ್ಯಗಳಿಗೆ ಹೋದಾಗ ಆ ಜೀವಿಗಳಿಗೆ ಮಂಗಳವಾಗಲಿ, ಮಾಡ್ತಾ ಇರುವವರಿಗೂ ಮಂಗಳ ಆಗಬೇಕು, ಮಾಡಿಸಿಕೊಳ್ಳುತ್ತಾ ಇರುವವರಿಗೂ ಮಂಗಳ ಆಗಬೇಕು. ಹಾಗೆ ಹಂಬಲಿಸುವ ಒಂದು ಪ್ರಯತ್ನವನ್ನ ನಾವೆಲ್ಲ ಮಾಡೋಣ. ಆ ದೇವಿಯ ಕೃಪೆಯಿಂದ ಎಲ್ಲರೂ ಚೆನ್ನಾಗಿ ಬದುಕಬೇಕು. ಅದು ತಾನೇ ನಾವು ದಿನ ಪ್ರಾರ್ಥನೆ ಮಾಡ್ತೇವೆ, ಸರ್ವೇ ಭವಂತು ಸುಖಿನಃ. ಆದ್ರಿಂದ ನಾವು ಭವಂತು ಅಂತ ಹೇಳಿದರೆ ಆಗಲಿ ಅನ್ಬೇಕು ಅವಳು, ಆಗ ಅದು ಆಗತ್ತೆ. ಆದ್ರಿಂದ ಆ ಪರಾಶಕ್ತಿಯಲ್ಲಿ ಈ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ದೇವಿಯ ಸರ್ವಮಂಗಳ ಸ್ವರೂಪವನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅವಳನ್ನ ಶೋಭನಾನಿಚ ಶ್ರೇಷ್ಠಾನಿ ಯಾ ದೇವಿ ದದತೆ ಹರೇ, ಇದು ಹರಿಗೆ ಹೇಳ್ತಾ ಇದ್ದಾರೆ. ಯಾವ ದೇವಿ ಶೋಭಾನಿ ಶ್ರೇಷ್ಠಾನಿ ದದತಿ, ಯಾವ ದೇವಿ ಕೊಡ್ತಾಳೋ ಅವಳು ಯಾವುದನ್ನ ಕೇವಲ ಅವಳ ನಾಮವನ್ನು ಸ್ಮರಣೆ ಮಾಡಿದ್ದರಿಂದ ಮಾತ್ರ ಭಕ್ತಾನಾಂ ಆರ್ತಿಹಾರಿಣಿ, ಭಕ್ತರ ಆರ್ತಿಯನ್ನ ದೂರ ಮಾಡುವಂತ ಆ ದೇವಿಯನ್ನ ತೇನಯ್ಯಂ ಸರ್ವಮಂಗಲ, ಆದ್ರಿಂದ ಇವಳನ್ನ ಸರ್ವಮಂಗಳ ಅಂತ ಕರೀತಾರೆ ಅಂತ ಸರ್ವಮಂಗಳ ಅನ್ನುವ ನಾಮಕ್ಕೆ ಅರ್ಥವನ್ನ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದೇವಿ ನಮ್ಮ ಎಲ್ಲರ ಹೃದಯದಲ್ಲಿ ಎಲ್ಲರಿಗೆ ಮಂಗಳವಾಗಲಿ ಅನ್ನುವ ಚಿಂತೆಯನ್ನ ಮಾಡುವಂಥ ಭಾವನೆಯನ್ನ ಕೊಟ್ಟು, ಧರ್ಮಬದ್ಧವಾದ ಆಲೋಚನೆಯನ್ನ ಕೊಟ್ಟು, ಅದೇ ನಮ್ಮ ನಾಲಿಗೆಯಲ್ಲಿ ನುಡಿಯುವಂತೆ ಮಾಡಿ ಅದು ನಡೆಯುವಂತೆ ಆ ದೇವಿ ಅನುಗ್ರಹಿಸ್ತಾ ಇರುವ ಕಾರಣ, ಎಲ್ಲರ ಕಷ್ಟಗಳನ್ನ ನಿವಾರಣೆ ಮಾಡ್ತಾ ಇರುವ ಕಾರಣ ಅವಳು ಸರ್ವ ಮಂಗಲ. ಮುಂದಿನದು ಸದ್ಗತಿ ಪ್ರದ. ಗತಿ ಅಂದಾಗ ಸಾಮಾನ್ಯವಾಗಿ ಹೋಗೋದು, ಅಂದ್ರೆ ಹೋಗೋದು ಅನ್ನೋದು ಒಂದು ಕೆಲಸ ಅಲ್ವಾ. ಈ ಹೋಗೋ ಕೆಲಸ ಹೋಗ್ತಾನೆ ಇರುತ್ತಾ, ಎಂಡ್ ಆಗತ್ತೆ, ಒಂದು ಸಲಿಗೆ ಕೊನೆ ಆಗುತ್ತೆ. ಪ್ರತಿ ದಿವಸದಲ್ಲಿ ಹೋಗುವ ಕೆಲಸ ಯಾವಾಗ ಕೊನೆಯಾಗುತ್ತೆ? ನಿದ್ದೆ ಮಾಡುವಾಗ ಕೊನೆಯಾಗುತ್ತೆ, ರಾತ್ರಿ ನಾವು ನಿದ್ದೆ ಮಾಡಿದಾಗ. ಆದ್ರೆ ನಿದ್ದೆ ಮಾಡಿದಾಗಲೂ ಹೊರ ಇಂದ್ರಿಯಗಳ ಕೆಲಸ ಕೊನೆಯಾಗುತ್ತೆ, ಒಳ ಇಂದ್ರಿಯಗಳ ಕೆಲಸ ನಡೀತಾ ಇರುತ್ತೆ. ಇದು ಕೊನೆ ಆಗೋದು ಅಂದ್ರೆ ಯಾವಾಗ? ಎಲ್ಲ ಹೋಗಿ ದೇವಿಯಲ್ಲಿ ನಿಂತರೆ ಅಲ್ಲಿವರೆಗೆ ಕೊನೆ ಆಗಲ್ಲ. ಯಾಕೆ? ಇದು ಈ ಶರೀರ ಬಿಟ್ಟೋಯ್ತು ಅನ್ನಿ, ಬಿಟ್ಟೋದ್ಮೇಲೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಎರಡು ಶರೀರ ಹೇಳ್ತಾರೆ. ಆ ಶರೀರದ ಮೂಲಕ ಆಕಾಶದಲ್ಲಿ ಇದ್ದೇ ಇದೆ. ಹಾಗಿದ್ದ ಮೇಲೆ ಅದರೊಳಗೆ ಮತ್ತೆ ಚಿಂತನೆಗಳು, ಈ ಚಲನೆಗಳು ಇದ್ದೇ ಇದೆ. ಆದ್ರಿಂದ ಅದು ಇನ್ನೊಂದು ಶರೀರ ಪಡೀತು, ಇನ್ನೊಂದು ಶರೀರದಲ್ಲೂ ಮತ್ತೆ ಈ ಗತಿ ಇದೆ. ಈಗ ನಾವು ಇಲ್ಲಿಂದ ಹೊರಟ್ರೆ ನಮ್ಮ ಗತಿ ಎಂಡಾಗೋದು ನಮ್ಮ ಮನೆಯಲ್ಲಿ ಅಲ್ವಾ. ಹಾಗೆ ಮನೆಯಿಂದ ಹೊರಟ್ರೆ ನಮ್ಮ ಗತಿ ಎಂಡಾಗೋದು ಈ ಸತ್ಸಂಗದಲ್ಲಿ. ಹಾಗೆ ಈ ಸತ್ಸಂಗ ಮನೆ ಎಲ್ಲಿ ಗತಿ ಎಂಡಾಗುವ ಹಾಗೆ ನಮ್ಮ ಪೂರ್ಣ ಗತಿ ಎಲ್ಲಿ ಎಂಡಾಗುತ್ತೆ? ನಮ್ಮ ಮನೆಯಲ್ಲಿ. ಆ ನಮ್ಮ ಮನೆಯನ್ನು ಮುಟ್ಟಿದ ಮೇಲೆ ಗತಿ ಮುಗೀತು. ಆ ಗತಿಯನ್ನೇ ಸದ್ಗತಿ ಅಂದ್ರೆ ಯಾವುದೊಂದನ್ನ ಸೇರಿದ ಮೇಲೆ ಮತ್ತೆ ಈ ಚಲನೆ ಇಲ್ಲವೋ. ಗತಿ ಅಂದ್ರೆ ಗಮನ. ಆ ಗಮನ ಅನ್ನೋದು ಪೂರ್ಣ ನಿಂತೋಗುತ್ತೋ ಅದನ್ನ ಏನಂತ ಕರೀತಾರೆ? ಸದ್ಗತಿ. ಅದನ್ನ ನಾವು ಪಡೆಯಕ್ಕಾಗಲ್ಲ. ನಾವು ಪಡೆಯಕ್ಕಾಗಲ್ಲ ಅಂದ್ರೆ ನಮ್ಮ ಮನಸ್ಸು ಹೀಗೆ ಚಲಾಪಿಲ್ಲಿ ಹೋಗ್ತಿರುತ್ತೆ, ಬೇಡದ್ದೆಲ್ಲ ಚಿಂತೆ ಮಾಡ್ತಿರುತ್ತೆ. ಆದ್ರಿಂದ ಮಗು, ನೀನ್ ಈ ತರ ಚಿಂತೆ ಮಾಡೋದು ಸರಿಯಲ್ಲ ಮಗು, ಇದರಿಂದ ನಿನಗೇನು ಪ್ರಯೋಜನ ಇಲ್ಲ ಮಗು, ನಾನಿದ್ದೇನೆ, ನಾನ್ ನಿನ್ನ ಬಗ್ಗೆ ಭರವಸೆ ಕೊಡ್ತೇನೆ ಅಂತ ಭರವಸೆಯನ್ನ ಕೊಡ್ತಾ ನಮ್ಮನ್ನ ಇಲ್ಲಿ ನೋಡು, ನನ್ನ ಕಡೆ ನೋಡು, ನನ್ನ ನೋಡು, ನಾನ್ ನಿನ್ ಜೊತೆ ಇದ್ದೇನೆ ಅಂತ ಧೈರ್ಯ ಕೊಡ್ತಾ, ನಾನ್ ಹೇಗಿದ್ದೇನೆ ನೋಡು, ನೀನು ಹಾಗಿರು ಅಂತ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ನಡೆಸುವಂತ ತಾಯಿ ಅವಳು ಪ್ರದ, ಅದನ್ನ ಕೊಡ್ತಾಳೆ. ಆದ್ರಿಂದ ಸದ್ಗತಿ ಅನ್ನೋದು ಇದೆ. ಆ ಸದ್ಗತಿ ನಮ್ಮ ಒಂದು ನಡೆಯಲ್ಲಿ, ನಮ್ಮ ಒಂದು ಚಿಂತನೆಯಲ್ಲಿ, ನಮ್ಮ ಒಂದು ಬುದ್ಧಿಯಲ್ಲಿ, ನಮ್ಮ ಚಟುವಟಿಕೆಯಲ್ಲಿ ಬರಬೇಕಾದ್ರೆ ಅದನ್ನು ಕೊಡುವವಳು ಯಾರು? ಆ ದೇವಿ. ಆದ್ರಿಂದ ಸದ್ಗತಿ ಪ್ರದ. ಈಗ ಸುಮ್ಮನೆ ಒಂದು ದೃಷ್ಟಾಂತಕ್ಕೆ ಹೇಳ್ತಾರೆ. ನಾನು ಒಬ್ಬ ರಾಜನನ್ನ, ತುಂಬಾ ರಾಜ ಅಂದ್ರೆ ಮಂತ್ರಿ, ಈಗಿನ ನೆಲೆಗೆ ಯಾರನ್ನೂ ಇಟ್ಕೊಳ್ಳೋಣ, ಒಬ್ಬ ದೊಡ್ಡ ಸಾಹುಕಾರನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಎಷ್ಟು ಕ್ಲೋಸ್ ಫ್ರೆಂಡ್ ಅಂದ್ರೆ ಅವನು ನನಗೋಸ್ಕರ ಏನು ಬೇಕಾದ್ರೂ ತ್ಯಾಗ ಮಾಡ್ತೀನಿ ಅನ್ನುವಷ್ಟು ಕ್ಲೋಸ್ ಫ್ರೆಂಡ್. ಅಂಥವನ ಹತ್ತಿರ ನಾನೇನೋ ಕೇಳ್ಕೊಂಡ್ರೆ, ಕಷ್ಟ ಹೇಳ್ಕೊಂಡ್ರೆ ಅವನು ನೋಡಪ್ಪ ಆಯ್ತು, ನನ್ನ ಕಡೆ ಇಷ್ಟು ಸಹಾಯ ಆಗುತ್ತೆ, ನಾನು ಮಾಡ್ತೀನಿ ಅಂತಾನೆ. ಅವನ ಹತ್ರ 200 ಎಕರೆ ಭೂಮಿ ಇದೆ ಅಂತ ಇಟ್ಕೊಂಡಿರೋಣ ಸುಮ್ನೆ.
ನಾನು ಅವನ ಕೇಳಿದಾಗ ಆಯ್ತು ನಾನು ನಿಂಗೆ 100 ಎಕರೆ ಕೊಡ್ತೀನಿ, 150 ಎಕರೆ ಕೊಡ್ತೀನಿ, ಏನೇನೇ ಹೇಳಬಹುದು. ಆದರೆ ಅವನು ಪೂರ್ತಿಯನ್ನ ಕೊಟ್ಟು ಬಿಡ್ತಾನ, ನನ್ನನ್ನೇ ನಾನು ಕೊಡ್ತೀನಿ ಅಂತಾನ ಅನ್ನಕ್ಕಾಗತ್ತಾ? ಇಲ್ಲ. ಅದೇ ದೇವರಾದ್ರೆ ನನ್ನನ್ನೇ ನಾನು ಕೊಡ್ತೀನಿ ಅಂತಾನೆ. ಅದು ಸದ್ಗತಿ. ಬೇರೆ ಯಾರನ್ನೂ ಆಶ್ರಯಿಸಿದ್ರೆ ಏನೇನು ಬರ್ಕೊಡ್ಬೋದು, ಆಯ್ತು ನನ್ನ ಆಸ್ತಿ ತಗೋ, ನನ್ನ ದುಡ್ಡು ತಗೋ, ನನ್ನ ವಿಲ್ ಬರ್ಕೊಡ್ತೀನಿ ಎಲ್ಲ ಹೇಳ್ಬೋದು. ಆದರೆ ನನ್ನನ್ನೇ ತಗೋ ಅನ್ನೋದು ಆ ದೇವಿಗೆ ಮಾತ್ರ ಸಾಧ್ಯ. ಅಂದ್ರೆ ಪರಾಶಕ್ತಿ ಪರಬ್ರಹ್ಮ ಒಂದು ಸಲ ಪ್ರಭು ನಾನು ನಿನ್ನವನು ಅಂದ್ರೆ ಆಯ್ತಪ್ಪ ನಾನು ನಿನ್ನವನು ಅಂತಾನೆ. ನಾನು ಅಂದಿದ್ದು ನಾಲ್ಗೆ ತುದಿ ಇರಬಹುದು, ಆದ್ರೆ ಅವನು ನಾಲ್ಗೆ ತುದಿಯಿಂದ ಅನ್ನಲ್ಲ, ಅವಳು ನಾಲ್ಗೆ ತುದಿಯಿಂದ ಅನ್ನಲ್ಲ, ತನ್ನನ್ನೇ ತಾನು ಅರ್ಪಿಸಿಕೊಂಡು ಬಿಡ್ತಾಳೆ, ಕೊಟ್ಟುಕೊಂಡು ಬಿಡ್ತಾಳೆ. ಹಾಗೆ ಕೊಟ್ಟುಕೊಂಡ ಮೇಲೆ ಸರ್ವಶಕ್ತಿಮಯ ಆಗಿ, ಸರ್ವಮಂಗಲ ಆಗಿ, ಎಲ್ಲ ರೀತಿಯಲ್ಲಿ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ. ಆದ್ರಿಂದ ಶ್ರೀರಾಮಕೃಷ್ಣರು ಹೇಳ್ತಾರೆ, ಇದು ಅನೇಕ ಸಲ ಹೇಳ್ಕೊಂಡಿದ್ದೇವೆ, ಮನುಷ್ಯರನ್ನ ನಾವು ತೃಪ್ತಿಪಡಿಸೋದಕ್ಕೆ, ಮನುಷ್ಯರ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೊಳ್ಳಕ್ಕೆ ಏನೇನೆಲ್ಲ ತ್ಯಾಗ ಮಾಡ್ತೀವಿ, ಏನೇನೆಲ್ಲ ಹೋರಾಡ್ತೀವಿ, ಎಲ್ಲ ಮೆಚ್ಕೊಂಡಿರ್ತಾರೆ. ಒಂದೇ ಒಂದು ಸಣ್ಣ ತಪ್ಪಾಗ್ಬಿಟ್ರೆ, ಛೇ ಇವ್ನು ಹೀಗ್ ಮಾಡ್ಬಿಟ್ಟ, ಇವನನ್ನ ನಾನು ನಂಬ್ಕೊಂಡಿದ್ದೆ, ಇವ್ನು ಹೀಗ್ ಮಾಡ್ಬಿಟ್ಟ. ಆದ್ರೆ ಮಾಡಿದ 100 ಒಳ್ಳೇದಿದೆಯಲ್ಲ ಅದು ಮರ್ತೋಗಿ ಒಂದು ತಪ್ಪನ್ನೇ ಸದಾ ಹೇಳ್ತಾನೆ, ಸದಾ ಚಿಂತನೆ ಮಾಡ್ತಾನೆ, ಕೊನೆಗೆ ಮುಖ ನೋಡದಂತಾಗ್ಬಿಡ್ತಾನೆ, ಕಿತ್ತರೆ ಬಿಡುದು ಅನ್ನುವಂಥ ಬಾಂಧವ್ಯ ಕ್ಷಣ ಮಾತ್ರದಲ್ಲಿ ಹೋಗ್ಬಿಡುತ್ತೆ. ಅದೇ ಪರಮಾತ್ಮ ನೀನು 100 ಅಲ್ಲ, 1000 ಅಲ್ಲ, 1,00,000 ಅಲ್ಲ, ಕೋಟಿ ತಪ್ಪು ಮಾಡಿ ದೇವರೇ ನನಗೆ ಬೇರೆ ಗತಿ ಇಲ್ಲವೋ ಅಂದ ತಕ್ಷಣದಲ್ಲಿ ತನ್ನ ವಸ್ತು ಮಾಡ್ಕೊಳ್ತಾನೆ, ಆ ಕೋಟಿ ತಪ್ಪನ್ನು ಮರೆತು ಬಿಡ್ತಾನೆ. ಇದು ಪರಮಾತ್ಮನ ಬಾಂಧವ್ಯಕ್ಕೂ ಮಾನವ ಬಾಂಧವ್ಯಕ್ಕೂ ಇರುವುದು ಅಂತ ಉದಾಹರಣೆಯನ್ನು ಶ್ರೀರಾಮಕೃಷ್ಣರು ಹೇಳ್ತಾರೆ. ಆದ್ರಿಂದ ಹಾಗೆ ಅಂತ ಪ್ರಪಂಚದಲ್ಲಿದ್ದಾಗ ಮನುಷ್ಯರನ್ನ ನಂಬಬಾರದು ಅಂತಲ್ಲ, ಮನುಷ್ಯರ ಮೇಲೆ ವಿಶ್ವಾಸ ಇಡದೇ ಇರಕ್ಕಾಗಲ್ಲ, ವ್ಯವಹಾರ ಇದು. ಆ ವ್ಯವಹಾರದ ಮಧ್ಯದಲ್ಲಿ ಪರಮಾತ್ಮನ ಮರಿಬಾರದು ಅನ್ನೋದು ಮುಖ್ಯವಾದ ವಿಚಾರ. ಅದಕ್ಕೆ ಇಷ್ಟು ಒತ್ತಿ ನಾವು ಹೇಳಿಕೊಳ್ಳೋದು, ದೇವರೇ ಎಲ್ಲಾ ಸಲ ಹೇಳ್ತೇವಲ್ಲ, ಈ ಬರೆಯೋ ಮಣೆ ಆಗ್ಲಿ, ಈ ಟೇಬಲ್ ಆಗ್ಲಿ, ಈ ಮಂಚ ಆಗ್ಲಿ, ಈ ಒಂದು ಬಾಗಿಲಾಗ್ಲಿ, ಚಾಪೆ ಎಲ್ಲವನ್ನ ಹೇಳುವಾಗ ಎಲ್ಲದರಲ್ಲಿರುವ ಆ ಭಾವವನ್ನ ಗಮನಿಸ್ತಾ ಪರಮಾತ್ಮ ಈಗ ನಾವು ಹರಿಶ್ನ ಕುಂಕುಮ ಇದು ಹೇಳಿದಾಗ್ಲೂ ವ್ಯವಹಾರದ ನೆಲೆಯಲ್ಲಿ ನಾವು ಇದನ್ನ ನೋಡ್ತೇವೆ. ವ್ಯವಹಾರದ ನೆಲೆಯಿಂದ ಅದರ ಕಡೆಗೆ ಸಾಗುವಂತ ಆ ಗತಿಯನ್ನ ನಾವು ಭಾವಿಸಿಕೊಂಡ್ರೆ ಆ ದೇವಿ ತನ್ನನ್ನೇ ತಾನು ಕೊಟ್ಟುಕೊಂಡು ಬಿಡ್ತಾಳೆ. ಹಾಗೆ ಕೊಟ್ಟುಕೊಳ್ಳೋದೇ ಸದ್ಗತಿ ಪ್ರದ. ಅದಕ್ಕಿಂತ ಇನ್ನು ನೆಕ್ಸ್ಟ್ ಗತಿ ಇನ್ನೇನಿಲ್ಲ, ಯಾಕೆಂದ್ರೆ ಅದು ಮುಟ್ಟದ ಮೇಲೆ ಆಗೋಯ್ತಲ್ಲ. ಇದಕ್ಕೂ ಶ್ರೀರಾಮಕೃಷ್ಣ ಪರಮಹಂಸರು ಕಥೆ ಹೇಳ್ತಾರೆ. ನಾವೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ವಲ್ಲ ಚಿಕ್ಕವರಿದ್ದಾಗ, ಅಜ್ಜಿ ಮುಟ್ಬಿಟ್ಟೆ ಅಂದ್ರೆ ಅಜ್ಜಿನ ಮುಟ್ಟದ ಮೇಲೆ ನಾನು ಔಟ್ ಇಲ್ಲ ಅಂತ, ನನ್ನ ಇನ್ಯಾರು ಔಟ್ ಮಾಡಕ್ಕಾಗಲ್ಲ ತಾನೆ. ಅಂದ್ರೆ ಅದನ್ನು ಮುಟ್ಬಿಟ್ಟ ಮೇಲೆ ಯಾರು ಔಟ್ ಅನ್ನಕ್ಕಾಗಲ್ಲ, ನಾವು ತಿರ್ಗಾ ಬಚ್ಚಿಟ್ಕೊಳ್ಬೇಕಾಗಲ್ಲ. ಎಷ್ಟು ಸಣ್ಣ ಉದಾಹರಣೆ ನೋಡಿ ಅವ್ರು ಕೊಡೋದು. ಆದ್ರೆ ಅಜ್ಜಿ ಅಂದ್ರೆ ಯಾರು? ಎಲ್ಲರಿಗೂ ಅಜ್ಜಿ ಅದೊಂದೇ, ಮಾತಾಮಹಿ ಪಿತಾಮಹಿ ಎಲ್ಲ ಅದೇನೆ. ಆದ್ರಿಂದ ಅದನ್ನ ಹಿಡ್ಕೊಂಡು ಬಿಟ್ರೆ ನಾವು ಔಟ್ ಅನ್ನೋದು ಇಲ್ವೇ ಇಲ್ಲ. ಯಾವಾಗ್ಲೂ ಇನ್ನೇ ದೇವಿಯ ಒಳಗೆ ಇರ್ತೇವೆ, ದೇವಿಯ ಒಂದು ಸಾನ್ನಿಧ್ಯದಲ್ಲೇ ಇರ್ತೇವೆ. ಅಂಥ ಒಂದು ಗತಿಯನ್ನ ಕರುಣಿಸುವಂಥವಳು ಆ ದೇವಿ. ಆದ್ರಿಂದ ಸದ್ಗತಿ ಪ್ರದ. ಈ ನಾಮದ ಭಾವವನ್ನ ಮತ್ತೆ ಮುಂದೆ ಮನನ ಮಾಡಿಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.